ಕೃಷ್ಣಾವತಾರ ದೊಡ್ಡ ಸಾಗರ. ಅದು ಶುಕಾಚಾರ್ಯರಿಗೆ ವಿವರಣೆ ಮಾಡಲಿಕ್ಕೆ ಬಾಯಿ ಸಾಕಾಗುವುದಿಲ್ಲ. 12 ಸ್ಕಂದದಲ್ಲಿ ಉದ್ದಗಲಕ್ಕೆ ಕೃಷ್ಣಾವತಾರವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಬ್ರಹ್ಮದೇವರ ಈ ಪ್ರಾರ್ಥನೆ ಭವಿಷ್ಯ ನುಡಿ ಅದು ಒಂದು ನಮಗೆ ದಾರಿದೀಪ ಅಷ್ಟೇ. ಸತ್ಯವ್ರತಂ ಅಂತ ಇದೆ. ವ್ರತ ಅಂತಂದರೆ 2 ವ್ರತ ಇದೆ. ಸಂಸ್ಕೃತದಲ್ಲಿ ವೃಂಜ್ ಧಾತುವಿಗೆ 2 ಅರ್ಥ ಇದೆ. ವೃಂಜ್ ಸ್ವೀಕಾರ ಅಂತಿದೆ, ವೃಂಜ್ ಪರಿತ್ಯಾಗಿ ಅಂತಿದೆ. ಲೋಕದಲ್ಲಿ 2 ಅರ್ಥದಲ್ಲಿಯೂ ಶಬ್ದ ಪ್ರಯೋಗ ಇದೆ ನೋಡಿ. ಚಾತುರ್ಮಾಸ್ಯ ವ್ರತ ಅಂತ ಹೇಳ್ತೇವೆ, ಪತಿವ್ರತ ಅಂತ ಹೇಳ್ತೇವೆ. 2 ಒಂದೇ ಲೆಕ್ಕನ. ಚಾತುರ್ಮಾಸ್ಯ ವ್ರತ ಅಂದರೆ 4 ತಿಂಗಳು ಆಹಾರಗಳನ್ನು ಬಿಡಬೇಕು ಅಂತ ಅರ್ಥ. ಒಂದು ಶಾಖೆಯನ್ನು ಬಿಡಬೇಕು, ಹಾಲು ಬಿಡಬೇಕು, ಮೊಸರು ಬಿಡಬೇಕು, ದ್ವಿದಳಗಳನ್ನು. ಚಾತುರ್ಮಾಸ್ಯ ವ್ರತ ಅಂತಂದರೆ ಪದಾರ್ಥಗಳನ್ನೆಲ್ಲ ಬಿಡುವುದು ಅಂತ ಅರ್ಥ. ಪತಿವ್ರತ ಅಂತಂದರೆ ಭಾರೀ ಪತಿವ್ರತೆಯರು ಪತಿಯನ್ನು ಬಿಟ್ಟೇ ಬಿಡ್ತಾರೆ ಅಂತ ಅರ್ಥನ, ಪತಿಯನ್ನು ಬಿಡುವುದಿಲ್ಲ ಅಂತ ಅರ್ಥ. 2 ಅರ್ಥ ಇದೆ. ಅಂದರೆ ವ್ರತ ಎಂಬ ಶಬ್ದಕ್ಕೆ ತ್ಯಾಗ ಎಂಬ ಅರ್ಥನೂ ಇದೆ, ಸ್ವೀಕಾರ ಎಂಬ ಅರ್ಥನೂ ಇದೆ. ಬೆಳಿಗ್ಗೆ ಸತ್ಯವ್ರತಂ ಎಂಬುದಕ್ಕೆ ಭಗವಂತ ತನ್ನ ಭಕ್ತರನ್ನು ಹೇಗೆ ಹಿಡಿತಾನೆ, ಅವನ ಆ ಹಿಡಿಯುವ ಕ್ರಮ, ಭಕ್ತರನ್ನು ಎಂದೂ ಬಿಡುವುದಿಲ್ಲ, ಆ ಕ್ರಮ ನಾವು ನೋಡಿದ್ದೇವೆ. ಸತ್ಯವ್ರತಂ ಅಂತಂದರೆ ದೇವರು ಬಿಡ್ತಾನೆ, ಬಿಡಿಸ್ತಾನೆ. ಯಾವುದನ್ನು ಬಿಡಿಸ್ತಾನೆ? ಬಂಧನವನ್ನು ಬಿಡಿಸ್ತಾನೆ. ಅದಕ್ಕೆ ದೇವರಿಗೆ ಸತ್ಯವ್ರತ. ಯಾರು ಸಜ್ಜನರಿದ್ದಾರೆ, ಸಾಧುಗಳಿದ್ದಾರೆ, ಅವರ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ. ಒಬ್ಬ ಗೋಪಿಕೆ ಕೇಳ್ತಾಳೆ, ಕೃಷ್ಣ ಏನು ಮಾಡ್ತೀನಿ ನೀನು? ಹೋಗಿ ಯಶೋದೆಗೆ ದೂರಿಡ್ತಾಳೆ ಅವಳು, ನಿಮ್ಮ ಮಗ ಎಷ್ಟು ಕೀಟ್ಲೆ ಕೊಡ್ತಾನೆ ಅಂತ ಹೇಳ್ತಾಳೆ. ಏನು ಕೀಟ್ಲೆ ಕೊಟ್ಟ ಅಂತ ಕೃಷ್ಣನನ್ನು ಕರೆಸ್ತಾಳೆ. ಕೃಷ್ಣನ ಎದುರಿಗೆ ವಿಚಾರ ನಡೆಸ್ತಾಳೆ. ನೋಡು, ನಿನ್ನ ಮಗ ದನದ ಜೊತೆಗೆ ಕರು ಇದ್ದರೆ ಆ ಕರುವನ್ನು ನಾವು ಕಟ್ಟಿ ಹಾಕಿರ್ತೇವೆ. ನಾವು ದನ ಒಂದು ಕಡೆ, ಕರುವನ್ನು ಒಂದು ಕಡೆ ಕಟ್ಟಿರ್ತೇವೆ. ನಿನ್ನ ಮಗ ಬರ್ತಾನೆ, ಆ ಕರುವನ್ನು ಬಿಟ್ಟು ಬಿಡ್ತಾನೆ. ಆ ಕರು ಹಾಲು ಕುಡಿತದೆ, ನಮಗೆ ಹಾಲೇ ಸಿಗುವುದಿಲ್ಲ ಅಂತ ದೂರಿಡ್ತಾರೆ. ಕೃಷ್ಣನ ಹತ್ರ ಕೇಳ್ತಾಳೆ ಯಶೋದೆ, ಏನು ಕೃಷ್ಣ, ಕರುವನ್ನು ಬಿಡ್ತೀಯಾ? ಇದೆಲ್ಲ ನ್ಯಾಯನ? ನಿನಗೆ ಯಾಕೆ ಇದು? ಅಮ್ಮ, ಸತ್ಯ ಹೇಳು, ನನ್ನ ಸ್ವಭಾವಮ್ಮ ಅದು. ಯಾರನ್ನಾದರೂ ಕಟ್ಟಿದವರು ಇದ್ದರೆ ಬಿಡಿಸ್ಲಿಕ್ಕೇ ನಾನು ಬಂದವ ಅಂತ ನಮ್ಮ ದೇವರು ಯಶೋದೆಯ ಹತ್ರ ಹೇಳಿದ ಅಂತ. ಬಂಧನದಲ್ಲಿದ್ದವರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರನೇ ಬಂದವ ನಾನು. ನನ್ನ ಕೆಲಸನೇ ಹೌದು. ಸಮಸ್ಯೆಯಲ್ಲಿ ಸಿಲುಕಿಸಿ ಆಗಲಿಕ್ಕೆ ಬಂದವ ಅಲ್ಲ. ಸಮಸ್ಯೆಯಲ್ಲಿ ಸಿಲುಕಿ ಬಿದ್ದಿದ್ದರೆ ಅವರನ್ನು ಬಿಡಿಸುವುದು ನನ್ನ ಧರ್ಮ ಅಂತ ದೇವರು ಹೇಳಿದ ಅಂತ. ಸತ್ಯವ್ರತಂ, ಯಾರು ಸಜ್ಜನರಿದ್ದಾರೆ, ಜ್ಞಾನಾನಂದ ಸ್ವರೂಪ ಯೋಗ್ಯತೆ ಉಳ್ಳವರಿದ್ದಾರೆ, ಅವರಿಗೆ ವ್ರತ ಅಂತಂದರೆ ತ್ಯಾಗ, ಬಂಧನದ ತ್ಯಾಗ ಮಾಡಿಸುವ ದೇವರು ನಮ್ಮ ಕೃಷ್ಣ ಅಂತ ಹೇಳ್ತಾರೆ. ಬ್ರಹ್ಮದೇವರ ಈ ಉಪಾಸನೆ ಅದು ಬ್ರಹ್ಮದೇವರಿಂದ ಆರಂಭ ಮಾಡಿ ನಮ್ಮ ತನಕನೂ ಕೂಡ ನಾವು ನಿತ್ಯ ಮಾಡಬೇಕಾದ ಒಂದು ಪ್ರಾರ್ಥನೆ. ಏನು ಮಾಡಬೇಕಾದ ಪ್ರಾರ್ಥನೆ? ಯಾವುದು ಬಂಧಕ, ಅದನ್ನು ಬಂಧಕ ಅಂತ ನಮಗೆ ಜ್ಞಾನ ಹುಟ್ಟಿಸಿ ಅದರಿಂದ ನಮ್ಮನ್ನು ಪಾರು ಮಾಡಬೇಕಾದ್ದು ಅದು ಭಗವಂತನಿಗೆ ಸೇರಿದ್ದು. ನಮಗೆ ಯಾವುದು ಬಂಧಕ, ಅದು ಬಂಧಕ ಅಂತಲೇ ಗೊತ್ತಿಲ್ಲ. ಒಂದು ದನವನ್ನು ನಾವು ಕಟ್ಟಿ ಹಾಕಿದರೆ ಆ ದನ ಆ ಹಗ್ಗವನ್ನು ಸುತ್ತಿ 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 ಇನ್ನಷ್ಟು ಬಂಧನದಲ್ಲಿ ಬೀಳ್ತದೆ ಹೊರತು ಬಿಡಿಸಿಕೊಳ್ಳಿಕ್ಕೆ ಆಗೋಲ್ಲ. ಅದಕ್ಕೆ ಯಾವುದು ಬಂಧಕ ಅದನ್ನು ಇನ್ನಷ್ಟು 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 ಬಂಧನದಲ್ಲಿ ಮುಳುಗಿಸುವ ಕ್ರಮ ಅದು ನಮ್ಮದು. ಸ್ವಾಮಿ, ನಮಗದು ಬಂಧನ ಅಂತ ನಮಗೆ ಗೊತ್ತಾಗುವುದಿಲ್ಲ, ಅದು ಭಾರೀ ನಮಗೆ ಆಪ್ಯಾಯಮಾನ ಅಂತ ತಿಳ್ಕೊಂಡಿರ್ತೇವೆ. ಯಾವುದು ಬಂಧಕ, ಯಾವುದು ಮೋಚಕ ನಮ್ಗೆ ಗೊತ್ತಿಲ್ಲ. ಆ ಜ್ಞಾನವನ್ನು ಹುಟ್ಟಿಸಿ ಯಾವುದು ಬಂಧಕ, ಆ ಬಂಧಕವನ್ನು ದೂರ ಮಾಡಿ ಬಂಧನದಿಂದ ಬಿಡುಗಡೆಗೊಳಿಸು ಅಂತ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಂತೆ. ಬ್ರಹ್ಮದೇವರೇ ಮಾಡಿ ಪ್ರಾರ್ಥನೆ ನಮಗೆ ತೋರಿಸಿಕೊಟ್ಟಿದ್ದಾರೆ. ಸತ್ಯವ್ರತಂ, ಸ್ವಾಮಿ ನೀನು ಯಾವುದು ಸಜ್ಜನರಿಗೆ ಬಂಧಕ ಅದನ್ನು ವ್ರತಂ, ಅದರ ತ್ಯಾಗ ಆಗುವ ಹಾಗೆ, ಬಿಡುಗಡೆ ಆಗುವ ಹಾಗೆ ಮಾಡು ಅಂತ ಬ್ರಹ್ಮದೇವರು ಮಾಡಿರ್ತಕ್ಕಂತಹ ಪ್ರಾರ್ಥನೆ. ಆ ಪ್ರಾರ್ಥನೆ ಮಾಡ್ತಾ 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 ಬ್ರಹ್ಮದೇವರು ಹೇಳ್ತಾರೆ, ಸತ್ಯಾತ್ಮಕಂ
ತ್ವಾಂ ಶರಣಂ ಪ್ರಪನ್ನಾಹ ಅಂತ. ಸತ್ಯಾತ್ಮಕಂ, ಇದಕ್ಕೆ ಎರಡೂ ಚಿಂತನೆಗಳಿವೆ. ಕೃಷ್ಣಾವತಾರದಲ್ಲಿ ಪ್ರಧಾನವಾದ ಎರಡು ಅಂಶಗಳು ಅಂತಂದರೆ, ಒಂದು ದುಷ್ಟರ ಸಂಹಾರ, ತಾನು ಮಾಡ್ತಾನೆ, ತಾನು ಮಾಡಿಸ್ತಾನೆ. ನಾವು ಎರಡನ್ನೂ ನೋಡ್ತಾ ಬರ್ತಾ ಇದ್ದೇವೆ. ಕೃಷ್ಣನ ಅದು ವೈಭವ. ಕೆಲವರು ಮಾಡ್ತಾರೆ, ಇನ್ನೊಬ್ಬರ ಹತ್ರ ಮಾಡಿಸ್ಲಿಕ್ಕಾಗಲ್ಲ. ಇನ್ನು ಕೆಲವರು ಇನ್ನೊಬ್ಬರ ಹತ್ರ ಮಾಡಿಸ್ತಾರೆ, ಅವರಿಗೆ ಮಾಡಲಿಕ್ಕೆ ಬರೋಲ್ಲ. ನಮ್ಮ ದೇವರು ಮಾಡಿಸುವವ, ನಮ್ಮಲ್ಲಿ ನಿಂತು ತಾನು ಮಾಡಿಸ್ತಾನೆ. ಇದು ನಮ್ಮ ಉಪಾಸನೆಯ ಕ್ರಮ. ಅದನ್ನು ಭಾಗವತದಲ್ಲಿ ದೇವರು ತೋರಿಸ್ತಾನೆ. ಕೆಲವರ ಹತ್ರ ಮಾಡಿಸ್ತಾನೆ, ಕೆಲವರನ್ನು ತಾನೇ ಮಾಡ್ತಾನೆ. ಕೆಲವು ಶತ್ರುಗಳನ್ನು ಸಂಹಾರ ಮಾಡಿಸ್ತಾನೆ, ಇನ್ನೊಬ್ಬರಿಗೆ ಪುಣ್ಯ ಕೊಡ್ತಾನೆ. ಕೆಲವನ್ನು ತಾನೇ ನಿಂತು ಮಾಡ್ತಾನೆ. ಸತ್ಯಾತ್ಮಕ ಅಂದರೆ ಹಾಗೆ ಅರ್ಥ ಅಂತ. ಸತ್ಯಂ ಅತಿ ಇತಿ ಸತ್ಯಾತ್ಮ ತೇನ ಕಂ ಸುಖಂ ಯಸ್ಯ. ಸತ್ಯ ಅಂತಂದರೆ ಎರಡೂ ಕೂಡ, ಒಳ್ಳೆಯ ಜಗತ್ತು ಕೆಟ್ಟ ಜಗತ್ತು ದ್ವಂದ್ವ. ಕೃಷ್ಣಾವತಾರದ ಇದು ಅಪೂರ್ವ. ಸತ್ ತ್ಯ, ಸತ್ ಅಂದರೆ ಒಳ್ಳೆಯದು, ತ್ಯ ಅಂದರೆ ಒಳ್ಳೆಯದಕ್ಕಿಂತ ಭಿನ್ನವಾದ್ದು. ಎರಡನ್ನೂ ಕೂಡ ಅತ್ತಿ. ಸತ್ಯಂ ಅತ್ತೀತಿ ಸತ್ಯಾತ್ಮ ಅಂದರೆ ಯಾವುದು ಒಳ್ಳೆಯದು ಅದನ್ನೂ ಸಂಹಾರ ಮಾಡ್ತಾನೆ, ಯಾವುದು ಕೆಟ್ಟದು ಅದನ್ನೂ ಸಂಹಾರ ಮಾಡ್ತಾನೆ. ಅದರಿಂದ ಅವರಿಗೆ ಸುಖವನ್ನು ಕೊಡ್ತಾನೆ. ಸತ್ಯವನ್ನು ಸಂಹಾರ ಮಾಡಿ ಆ ಸತ್ಯಕ್ಕೆ ಸುಖವನ್ನು ಕೊಡುವ, ಅವರವರಿಗೆ ಯೋಗ್ಯವಾದ್ದನ್ನು ಕೊಡುವ ದೇವರು ಅದು ಕೃಷ್ಣ ಅಂತ. ನಾವು ಕೃಷ್ಣಾವತಾರದಲ್ಲಿ ಬಾಲಲೀಲೆಯ ಕೊನೆಯ ಘಟ್ಟದಲ್ಲಿ ನಾವು ನೋಡುವುದು ಕಂಸನ ಸಂಹಾರ. ದೇವರು ಬಂದದ್ದು ಯಾಕೆ? ಜಾತಃ ಕಂಸ ವಧಾರ್ಥಾಯ. ಕಂಸನ ವಧೆಗೋಸ್ಕರ ದೇವರು ಬಂದಿದ್ದಾನೆ. ಕಂಸ ಅಂತ ಹೇಳಿದರೆ ಅದರಲ್ಲಿ ಇಬ್ಬರಿದ್ದಾರೆ, ಒಬ್ಬನೇ ಕಂಸ ಅಲ್ಲ. ಆಚಾರ್ಯರು ಹೇಳ್ತಾರೆ ಕಂಸ ಅವಿಷ್ಟ ಭೃಗು ಸ್ವಯಂ. ಕಂಸನೂ ಇದ್ದಾನೆ, ಭೃಗು ಋಷಿಗಳೂ ಕಂಸನಲ್ಲಿ ಇದ್ದಾರೆ. ಯಾರು ಸರ್ವೋತ್ತಮ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಸತ್ಯಲೋಕಕ್ಕೆ ಹೋಗಿ, ಕೈಲಾಸಕ್ಕೆ ಹೋಗಿ, ವೈಕುಂಠಕ್ಕೆ ಹೋಗಿ ಪರೀಕ್ಷೆ ಮಾಡಿ ಬಂದವರು. ಕೊನೆಗೆ ಘೋಷಣೆ ಮಾಡಿದರು, ಸತ್ಯಲೋಕದ ಬ್ರಹ್ಮದೇವರು ತನ್ನ ಸಾಧನೆಯಲ್ಲಿ ತೊಡಗಿರ್ತಾರೆ, ರುದ್ರದೇವರು ಅವರು ತನ್ನ ಹೆಂಡತಿಗೆ ಸುಖ ಕೊಡುವುದರಲ್ಲಿ ಇರ್ತಾರೆ. ನಮ್ಮ ದೇವರು ಭಗವಂತ ಎಂತಹ ಕೃಪಾಳು, ಎಂತಹ ಕರುಣಾಮಯಿ. ತುಳಿದರೆ ನಾನು ನನ್ನ ಪಾದ ಪ್ರಕ್ಷಾಲನೆ ಮಾಡಿ ನೀರನ್ನು ಧಾರಣೆ ಮಾಡಿದ ಕರುಣಾಸಾಗರ ಅಂತ ದೇವರಷ್ಟು ಸರ್ವೋತ್ತಮನಾದವ ಇನ್ನೊಬ್ಬ ಇಲ್ಲ ಅಂತ ಡಂಗುರ ಸಾರಿದ್ದಾರೆ. ಆದರೆ ಮಾಡಿದ ಅಪರಾಧ ಏನು ಅಂತಂದರೆ ಭಗವಂತನ ವಕ್ಷಸ್ಥಳಕ್ಕೆ ತುಳಿದಿದ್ದಾರೆ. ಹಾಗಾಗಿ ನೀಚ ಕರ್ಮತಃ ನೀಚ ಯೋನಿಂ ಆಪ್ತಃ ಅಂತ ನಮ್ಮ ಆಚಾರ್ಯ ಹೇಳ್ತಾರೆ. ಆದರೆ ನೀಚ ಕರ್ಮ ಅದು, ದೇವರಿಗೆ ತುಳಿಯುವುದು ಎಷ್ಟು ನೀಚ ಕರ್ಮ. ಅದರಿಂದ ಉದ್ದೇಶ ಒಳ್ಳೆದಿರಲಿ, ಕೊನೆಗೆ ಸರ್ವೋತ್ತಮ ಅಂತ ಘೋಷಣೆ ಮಾಡಲಿ, ಆದರೆ ಮಾಡಿದ ಕರ್ಮ ಅದು ನೀಚ, ದೇವರನ್ನು ತುಳಿದದ್ದು. ಅದಕ್ಕೆ ಅವನಿಗೆ ಭೂಮಿಯಲ್ಲಿ ಬಂದ ಎರಡು ರೂಪದಿಂದ ಬರ್ತಾನೆ. ಒಂದು ವ್ಯಾಧನಾಗಿ ಬರ್ತಾನೆ, ಇನ್ನೊಂದು ಕಂಸನ ಒಳಗೆ ಪ್ರವೇಶ ಮಾಡಿ ಬರ್ತಾನೆ ಅಂತ. ದೇವರು ಕಂಸನನ್ನು ಸಂಹಾರ ಮಾಡ್ತಾನೆ. ಕಂಸನನ್ನು ಸಂಹಾರ ಮಾಡಬೇಕಾದರೆ ಮೊದಲು ಕಂಸನನ್ನು ಸಂಹಾರ ಮಾಡೋದಿಲ್ಲ, ಸಪರಿವಾರಾಯ, ಅವನ ಪರಿವಾರಗಳನ್ನೆಲ್ಲ ಅವನು ಕಳಿಸಿರತಕ್ಕಂಥ ಎಲ್ಲ ಬಕಾಸುರ, ಧೇನುಕಾಸುರ, ಕೇಶಿ, ಅರಿಷ್ಟ ಇವರನ್ನೆಲ್ಲ ಸಂಹಾರ ಮಾಡಿ ಕೊನೆಗೆ ಪೂರ್ಣಾವತಿ ಕಂಸನ ಸಂಹಾರ ಮಾಡ್ತಾನೆ. ಕಂಸನನ್ನು ಸಂಹಾರ ಮಾಡಿದ. ಜನ ಕೇಳಿದರು, ಕೃಷ್ಣ ನೀನು ಕಂಸನನ್ನು ಸಂಹಾರ ಮಾಡಿದೀಯಾ, ಮಾವನನ್ನು ಕೊಂದೀಯಾ, ಏನು ಅನ್ಯಾಯ ಅಂತ. ಕೃಷ್ಣ ನೀನು ಮಾಡಿದ ತಪ್ಪು, ಆ ಕಂಸನನ್ನು ಕೊಂದಿ ಅವನ ದುಃಖಕ್ಕೆ ಕಾರಣ ಆಗಿದ್ದಿ, ಅವನ ಇಂದ್ರಿಯಗಳೆಲ್ಲ ಜರ್ಜರಿತಾಯಿತು. ಕೃಷ್ಣ ನೀನು ಏನು ಅನ್ಯಾಯ ಮಾಡಿದಿ. ಅದಕ್ಕೆ ನೋಡಿ ತನ್ನ ಮೇಲೆ ಅಪವಾದ ಬರಬಾರದು ಅಂತ ಮೊದಲೇ ಜಾಗರೂಕನಾಗಿದ್ದ ನಮ್ಮ ದೇವರು. ಶೋಭಾಯಾತ್ರೆಯಲ್ಲಿ ಅಶರೀರವಾಣಿಯ ಮೂಲಕ ಅದನ್ನು ತೋರಿಸಿಕೊಟ್ಟಿದ್ದ. 8ನೇ ಗರ್ಭ ಕೊಲ್ತದೆ ಅಂತ ಹೇಳಿದಾಗ ದೇವಕಿಯನ್ನು ಕೊಲ್ಲಿಕ್ಕೆ ಬಂದ. ವಸುದೇವನ ಪ್ರಾರ್ಥನೆ, ಅವನ ತಾತ್ಕಾಲಿಕ ಸ್ಫೂರ್ತಿಯಿಂದಾಗಿ ಬಚಾವಾದಲು ಬೇರೆ, ಇರದಿದ್ದರೆ ದೇವಕಿ ಸಾಯಬೇಕಾಗಿತ್ತು. ಇದು ಕಂಸ ಮಾಡಿದ ಅಪರಾಧ. ದೇವರು ಹೇಳಿದ ಯಾವುದನ್ನಾದರೂ ಸಹಿಸ್ಬೋದು, ಅಮ್ಮನನ್ನು ಕೊಂದ ದೋಷ
ಹಾಗಾಗಿ ನನ್ನನ್ನು ಬಿಡಲಿಕ್ಕಾಗುವುದಿಲ್ಲ, ಕೊಲ್ತೇನೆ ಅಂತ ದೇವರು ಹೇಳಿದ. ನನ್ನನ್ನು ಕೊಲ್ಲಿಕ್ಕೆ ಬಂದದ್ದರಿಂದ ಅಲ್ಲ, ಜನರಿಗೆ ಹಿಂಸೆ ಕೊಟ್ಟಿದ್ದಿ, ಅಪ್ಪನನ್ನು ಕುರ್ಚಿಯಿಂದ ಕೆಳಗಿಳಿಸಿದ್ದಿ, ಆಸನದಿಂದ ಕೆಳಗಿಳಿಸಿದ್ದಿ ನನ್ನ ತಾಯಿಗೆ. ಅಂದರೆ ಯಾರು ಅಮ್ಮನಿಗೆ ಅನ್ಯಾಯ ಮಾಡ್ತಾರೆ ಅವರು ವದಾರ್ಹರು ಅನ್ನುವ ಸಂದೇಶದ ಹಿನ್ನೆಲೆಯಲ್ಲಿ ದೇವರು ಕಂಸನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿ ಕಂಸನನ್ನು ಕೊಲ್ತಾರೆ. ಕಂಸನನ್ನು ಕೊಂದರೆ ಎರಡು, ಅದರಲ್ಲಿ ಕಂಸನಲ್ಲಿ ಭೃಗು ಋಷಿಗಳೂ ಇದ್ದಾರೆ, ಕಂಸನಲ್ಲಿ ಕಾಲನೇಮಿ ದೈತ್ಯನೂ ಇದ್ದಾನೆ. ಹಾಗಾಗಿ ಸತ್ಯಂ ಅತ್ತಿ, ಸತ್ಯೇ ಅತ್ತಿ. ಸತ್ ಅಂದರೆ ಸಜ್ಜನನಾದ ಭೃಗು ಋಷಿಗಳು, ತ್ಯ ಅವನಿಗಿಂತ ಭಿನ್ನನಾದ ದುರ್ಜನನಾದಂತಹ ಕಾಲನೇಮಿ ದೈತ್ಯ, ಇಬ್ಬರನ್ನೂ ಅತ್ತಿ ಒಂದೇ ಕ್ರಿಯೆಯಲ್ಲಿ ಇಬ್ಬರ ಸಂಹಾರ. ಅಂದರೆ ಕಂಸನಿಗೂ ಆ ಶರೀರದಿಂದ ಬಿಡುಗಡೆ ಕಾಲನೇಮಿಗೆ, ಭೃಗುಋಷಿಗಳಿಗೂ ಆ ಪಾಪಿಯ ಜೊತೆಗೆ ಸಂಬಂಧ ಅದು ಕಡಿಯುವ ಹಾಗೆ ಮಾಡಿದ. ಇದು ಕೃಷ್ಣನ ಪರಮೋಪಕಾರ. ಸತ್ಯಂ ಅತ್ತಿ ಇತಿ ಸತ್ಯಾತ್ಮಕ. ಅಂದರೆ ದುಷ್ಟರನ್ನು ಸಂಹಾರ ಮಾಡಿದ ಕಥೆಯನ್ನು ಬ್ರಹ್ಮದೇವರು ಈ ಪದದಿಂದ ದೇವರಲ್ಲಿ ಮೊದಲೇ ಪ್ರಾರ್ಥನೆ ಮಾಡಿರ್ತಾರೆ, ಸತ್ಯಾತ್ಮಕ ಅಂತ ಪ್ರಾರ್ಥನೆ ಮಾಡಿರ್ತಾರೆ. ವಾದಿರಾಜರು ತುಂಬ ಚೆನ್ನಾಗಿ ಹೇಳ್ತಾರೆ. ಕೃಷ್ಣನ ಹತ್ರ ಕೇಳಿದ್ರಂತೆ, ಕೃಷ್ಣ ಆ ಕಂಸನನ್ನು ಕೊಂದಿಯಾ? ನಿನ್ನ ಮಾವ ಹೋಗಿ ಅವನು ಯಾಕೆ ಕೊಂದಿ ಅಂತ. ಕೃಷ್ಣ ಹೇಳಿದ, ನಾನೆಲ್ಲಿ ಕೊಂದಿದ್ದೇನೆ, ನನ್ನ ಮಾವನ ಆಸೆ ಇತ್ತು, ಅವನ ಬೇಡಿಕೆ ಇತ್ತು, ನನ್ನ ಹತ್ರ ಮನವಿ ಕೊಟ್ಟಿದ್ದ, ಮಾವನ ಆಸೆಯನ್ನು ನಾನು ಈಡೇರಿಸಿದೆ. ಏನು ಮಾವನ ಆಸೆ? 3 ಮಾವನ ಬೇಡಿಕೆ ಇತ್ತು. ಏನು ಮಾವನ ಬೇಡಿಕೆ ಇತ್ತು ಅಂತಂದರೆ ಕೃಷ್ಣನ ಇಲ್ಲಿಂದ ಹೋಗಬೇಕು ಅಂತ ಒಂದು ಮಾವನ ಬೇಡಿಕೆ. ಎರಡನೇದು, ಕೃಷ್ಣನ ಜೊತೆಗೆ ಬಂದವನ ಚೇಲಾಗಳು ಎಲ್ಲ ಇಲ್ಲಿಂದ ಹೋಗಬೇಕು. ಕೃಷ್ಣನ ಅಪ್ಪ ನಂದ ಅವ ಇಲ್ಲಿಂದ ಹೋಗಬೇಕು. 3 ಮಾವನ ಬೇಡಿಕೆಗಳು. ನಾನು ಏನು ಮಾಡಿದೆ ಅಂದರೆ ಮಾವನ 3 ಬೇಡಿಕೆಗಳನ್ನು ಈಡೇರಿಸಿದೆ. ಕೃಷ್ಣ, ನೀನು ಯಾಕೆ ಕಂಸನನ್ನು ಕೊಂದಿ? ಕೃಷ್ಣ ಕೇಳಿದ, ಕೊಲ್ಲುವುದಂದರೆ ಏನು ಅಂತ ಕೇಳಿದ. ಅವ್ರಿಗೆ ಗೊತ್ತಿಲ್ಲ. ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ. ಕೊಲ್ಲುವುದು ಅಂದರೆ ಏನು ಅಂತಂದರೆ ಒಳಗಿದ್ದ ದೇವರನ್ನು ಹೊರಗೆ ತಂದರೆ ಸಾಯ್ತಾನೆ, ಅಷ್ಟೇ, ಮತ್ತೇನಿಲ್ಲ. ಬದುಕು ಅಂದರೆ ತದೇವ ಸೃಷ್ಟ್ವಾ ತತ್ಸೃಷ್ಟ್ವಾ ತದೇವ ನಪ್ರಾವಿಶತ್. ದೇವರು ಒಳಗೆ ಹೋದರೆ ಜೀವ ಬರ್ತದೆ, ದೇವರು ಹೊರಗೆ ಬಂದರೆ ಅದೇ ಮರಣ. ಕೃಷ್ಣ ಹೇಳಿದ, ನನ್ನ ಮಾವನ ಬೇಡಿಕೆ ಕೃಷ್ಣ ಇಲ್ಲಿಂದ ಹೋಗಬೇಕು. ಅದು ಹೇಳುವಾಗ ಹೇಗಿತ್ತು ಗೊತ್ತಾ? ಕೃಷ್ಣ ಇಲ್ಲಿಂದ ಹೋಗಬೇಕು. ನನ್ನ ಮಾವ ಯಾಕೆ ಕಳಿಸಬೇಕು? ನಾನೇ ಬಂದೆ, ಬಿದ್ದ ಅಷ್ಟೇ, ನಾನೇನು ಮಾಡಲಿಲ್ಲ. ನನ್ನ ಮಾವನ ಆಸೆಯನ್ನು ಈಡೇರಿಸಿದೆ. ಸರಿ, ಮತ್ತು ಅವನ ಕಣ್ಣು, ಕಿವಿ, ಮೂಗು, ನಾಲಿಗೆ ಅದೆಲ್ಲ ಯಾಕೆ ಬೀಳೋ ಹಾಗೆ ಮಾಡಿದ್ದಿ? ಅದಾ ಮಾವನ 2ನೇ ಬೇಡಿಕೆ. ಕೃಷ್ಣನ ಚೇಲಾಗಳು ಯಾರಿದ್ದಾರೆ ಅವರೆಲ್ಲ ಇಲ್ಲಿಂದ ಹೋಗಬೇಕು. ಯಾರೆಲ್ಲ ಚೇಲಾಗಳು? ಇಂದ್ರಿಯಾಭಿಮಾನಿ ದೇವತೆಗಳು, ಅವರೆಲ್ಲ ಕೃಷ್ಣನ ಚೇಲಾಗಳು. ಕೃಷ್ಣ ಇಲ್ಲಿಂದ ಹೋಗಬೇಕು, ಅವನ ಚೇಲಾಗಳು ಹೋಗಬೇಕು ಅಂದರೆ ಆ ಇಂದ್ರಿಯಗಳೆಲ್ಲ ಹೋಗಬೇಕು. ಮಾವನ 2ನೇ ಬೇಡಿಕೆ ನಾನು ಈಡೇರಿಸಿದೆ, ಅಷ್ಟೇ ಹೊರತು ನಂದೇನೂ ಇಲ್ಲ. ಅದು ಸರಿ, ಅವರಿಗೆ ದುಃಖ ಆಯಿತು, ಅವನ ಆನಂದನೇ ಹೋಯಿತು, ಯಾಕೆ ಹೀಗೆ ಮಾಡಿದೆ? ಅದಾ ಮಾವನ 3ನೇ ಬೇಡಿಕೆ. ಅವನು ಏನು ಬೇಡಿಕೆ? ಆ ನಂದನನ್ನು ಇಲ್ಲಿಂದ ಓಡಿಸಬೇಕು. ಆನಂದನನ್ನು ಓಡಿಸಿದರೆ ಏನುಂಟು, ದುಃಖನೇ ಉಳಿಯಿತು. ಹಾಗಾಗಿ ನನ್ನ ಮಾವನ ಬೇಡಿಕೆಯನ್ನು 3 ಬೇಡಿಕೆ ಅದನ್ನು ಈಡೇರಿಸಿದ್ದ ಅಷ್ಟೇ ಹೊರತು ಮತ್ತು ನಾನೇನೂ ಮಾಡಲಿಲ್ಲ ಅಂತ. ಆ ಕಂಸ ವದಾರ್ಥಾಯ ಅಂತ ನಾವು ಅರ್ಘ್ಯ ಕೊಡುವಾಗ ನಾವು ಹೇಳ್ತೇವೆ. ವದಾರ್ಥಾಯ ಅಂತ, ವದಾಯ ಸಾಕಿತ್ತು, ವದಾರ್ಥಾಯ ಅಂತ. ಅದು ವದಾರ್ಥಾಯ ಅಂದರೆ ವದೇನ ಸಹಿತ ಅರ್ಥ ವದಾರ್ಥ ತಸ್ಮೈ ಅಂತ. ವದೆ ಮತ್ತು ಅರ್ಥ. ವದ ಅಂತಂದರೆ ಅದು ಕಂಸನಲ್ಲಿ ಇಬ್ಬರಿದ್ದಾರೆ. ಒಂದು ಕಾಲನೇಮಿ ದೈತ್ಯ ಇದ್ದಾನೆ, ಇನ್ನೊಂದು ಭೃಗುಋಷಿಗಳಿದ್ದಾರೆ. ಕಾಲನೇಮಿಗೆ ವದೆ, ಭೃಗುಋಷಿಗಳಿಗೆ ಅರ್ಥ ಪ್ರಯೋಜನ, ಅವರ ಮೂಲ ರೂಪಕ್ಕೆ ಸೇರುವುದು. ಹಾಗಾಗಿ ಕಂಸ ವದಾರ್ಥಾಯ ಅಂತಂದರೆ ಕಂಸನಲ್ಲಿದ್ದ 2 ಜೀವರಾಶಿಗಳಿಗೆ ಅವರವರ ಯೋಗ್ಯವಾಗಿ ಒಬ್ಬರಿಗೆ ವಧೆ, ಒಬ್ಬನಿಗೆ ಅರ್ಥ, ಅವರ ಸಾಧನೆಗೆ ಪೂರಕವಾಗಿ ಮೂಲ ರೂಪದ ಜೊತೆಗೆ ಸೇರಿಸಿದ್ದು. ಅದಕ್ಕೋಸ್ಕರ ಕೃಷ್ಣ ಬಂದದ್ದು. ನಾವು ಅರ್ಘ್ಯ ಕೊಡುವಾಗ ಈ ಅನುಸಂಧಾನ ಮಾಡಬೇಕಾದ್ದು ಜಾತ ಕಂಸ ವದಾರ್ಥಾಯ. ಹೀಗೆ ಸತ್ಯಂ ಅತ್ತಿ, ಒಳ್ಳೆಯವರು ಕೆಟ್ಟವರು ಇಬ್ಬರನ್ನು ಸಂಹಾರ ಮಾಡಿದ ಕೃಷ್ಣನ ಕತೆ ಅಲ್ಲಿವರೆಗಿದ್ವ. ಎಲ್ಲ ಬಕಾಸುರನನ್ನು ಸಂಹಾರ ಮಾಡಿದ ಎಲ್ಲ ಕಥೆಗಳನ್ನು ನಾವು ಅಲ್ಲಿ ಅನುಸಂಧಾನ ಮಾಡಬೇಕು.
ಕೃಷ್ಣಾವತಾರದಲ್ಲಿ ಈ ದುಷ್ಟರ ಸಂಹಾರ ಇದು ಪ್ರಮುಖವಾದ ಒಂದು ಅಂಶ. ಇನ್ನು ಹೇಳಬೇಕಾದನ್ನು ಮತ್ತೆ ಪುನಃ ಒಂದ್ಸಲ ಹೇಳ್ತೇನೆ. ಸತ್ಯಾತ್ಮಕಂ ಅಂತ ಕೃಷ್ಣಾವತಾರದಲ್ಲಿ ಇನ್ನೊಂದು ಪ್ರಮವಾದ ಮುಖ್ಯವಾದ ಘಟ್ಟ ಅಂತಂದರೆ ಅದು ಕಲ್ಯಾಣ ಘಟ್ಟ. ಅದು ಬೇರೆ ಅವತಾರದಲ್ಲಿ ನಾವು ಕಾಣದೇ ಇರತಕ್ಕಂತಹ ಒಂದು ಅಪರೂಪದ ಘಟ್ಟ. ಕಲ್ಯಾಣ, ಮದುವೆಯ ಕಥೆಗಳು. ಶ್ರೀಮದ್ ಭಾಗವತ ಓದಿದರೆ ದಶಮ ಸ್ಕಂದ ಮದುವೆಗಳ ಸರಮಾಲೆಗಳು. ತಿರುಪತಿಗೆ ಹೋದರೆ ಶ್ರೀನಿವಾಸನ ಸನ್ನಿಧಾನದಲ್ಲಿ ನಾವು ನೋಡ್ತೇವೆ. ಭರಣಿ ಕೃತಿಗೆ ಅಂತಿಲ್ಲ, ಏಕಾದಶಿ ಅಂತಿಲ್ಲ, ಅಮಾವಾಸ್ಯೆ ಅಂತಿಲ್ಲ, ದಿನಾ ತೋರಣ, ಪಚ್ಚೆ ತೋರಣ ದಿನಾ ನೋಡ್ತೇವೆ. ದಿನಾ ಮದುವೆ, ಕಲ್ಯಾಣೋತ್ಸವ ತಿರುಪತಿಯಲ್ಲಿ ನೋಡ್ತೇವೆ, ಶ್ರೀಮದ್ ಭಾಗವತದಲ್ಲಿ ನೋಡ್ತೇವೆ. ಇಷ್ಟೇ ಅಂತರ. ಅಲ್ಲಿ ಅದೇ ಪದ್ಮಾವತಿ, ಅದೇ ಶ್ರೀನಿವಾಸನಿಗೆ ದಿನಾ ಮದುವೆಯಲ್ಲಿ. ಶ್ರೀಮದ್ ಭಾಗವತದಲ್ಲಿ ಹಾಗಲ್ಲ. ದಿನಕ್ಕೊಂದು ಹುಡುಗಿ, 16,108 ಜನ ಹೆಣ್ಮಕ್ಕಳ ಜೊತೆಗೆ ಕಲ್ಯಾಣದ ಘಟ್ಟವನ್ನು ಭಾಗವತ ರೋಚಕವಾಗಿ ವಿವರಿಸಿದೆ. ಅದನ್ನು ಸಂಗ್ರಹ ಮಾಡಿದ್ದಾರೆ ಬ್ರಹ್ಮದೇವರು. ಸತ್ಯಾತ್ಮಕಂ ಅಂತಂದರೆ ಅದನ್ನು ಹೀಗೆ ಬಿಡಿಸಬೇಕು. ಸತೀ ಅಂದರೆ ಸಾಧ್ವಿಗಳು. ಕೃಷ್ಣ ಯಾರನ್ನು ಪರಿಗ್ರಹ ಮಾಡಿದ್ದಾನೆ ಅವರೆಲ್ಲ ಸಜ್ಜನಿಕೆ ಉಳ್ಳವರು, ಸಾತ್ವಿಕರು. ಯಾಕೆ ಸಾತ್ವಿಕರು ಅಂತಂದರೆ ಒಂದೋ ಲಕ್ಷ್ಮೀದೇವಿಯ ಸನ್ನಿಧಾನ. ಹಾಗಾಗಿ ಅವರೆಲ್ಲ ಶುದ್ಧ ಸತ್ವರು. ಹಾಗಾಗಿ ಅವರನ್ನು ಭಗವಂತ ಸ್ವೀಕಾರ ಮಾಡಿದ ಅಂತ. ಸತೀನಾಂ ಆತ್ಮ ಸತ್ಯಾತ್ಮ. ಸತೀನಾಂ ಅಂದರೆ ಸಾಧ್ವೀನಾಂ, ಎಲ್ಲ ಸಾಧ್ವಿಗಳವರು, ಒಳ್ಳೆಯ ಹೆಣ್ಮಕ್ಕಳವರು. ಯಾರೆಲ್ಲ? ರುಕ್ಮಿಣೀ ದೇವಿ ಒಳ್ಳೆಯವಳು. ಅವಳು ಯಾಕೆ ಒಳ್ಳೆಯವಳು ಅಂದರೆ ಕೃಷ್ಣನೇ ನನಗೆ ಮದುವೆ ಆಗಬೇಕು ಅಂತ ಬಯಸಿದ್ದಾಳೆ. ಒಂದೇ ಹುಡುಗ, ಆರಂಭದಿಂದ ಕೊನೆಯ ತನಕ ಚಾಯ್ಸ್ ಇಲ್ಲ. ಸಾಮಾನ್ಯವಾಗಿ ಸ್ವಯಂವರ ಅಂತಂದರೆ ಸಾವಿರಾರು ಹುಡುಗರನ್ನು ನಿಲ್ಲಿಸಿ ರಾಜರುಗಳನ್ನು ತಂದಿಟ್ಟು ನಿನಗೆ ಯಾರು ಬೇಕಾದರೂ ಅಮ್ಮ ಆರಿಸು ಅಂತ. ಈಗ ಇಲ್ಲ. ಈ ರುಕ್ಮಿಣಿಯ ಸ್ವಯಂವರನೇ ಘೋಷಣೆ ಮಾಡಿದ್ದು ಭೀಷ್ಮಕ ರಾಜ. ಆದರೆ ರುಕ್ಮಿಣೀ ದೇವಿಯ ಚಿಂತನೆ ಹೇಗಿತ್ತು ಅಂದರೆ ಒಬ್ಬನೇ ಕೃಷ್ಣನೇ ನನ್ನ ಕೈಯನ್ನು ಹಿಡಿಬೇಕು, ಕೃಷ್ಣನ ಜೊತೆಗೆ ಕಲ್ಯಾಣ ಆಗಬೇಕು ಅಂತ ಬಯಸಿದವಳು. ಅದಕ್ಕೆ ಸತಿ ಅಂತ ಹೇಳಿದ್ದು. ಅವಳು ಸಾಧ್ವಿ, ಶುದ್ಧಳಾದವಳು, ಒಬ್ಬನನ್ನೇ. ಅದು ಹೇಗೆ ರುಕ್ಮಿಣಿಗೆ ಕೃಷ್ಣನ ಆಕರ್ಷಣೆ? ಒಂದು ಪರಿಹಾರ ಅಂತೂ ಇದೆ, ಅವಳು ಲಕ್ಷ್ಮೀದೇವಿ, ನಿತ್ಯ ಅನುಸಂಧಾನ ಇದೆ. ಹಾಗಾಗಿ ಕೃಷ್ಣನೇ ಬೇಕು ಅಂತ ಅವಳು ಆಸೆ ಪಟ್ಟಿದ್ದಾಳೆ ಅಂತ. ಇನ್ನೊಂದು, ಈ ನಾರದರದು ಕೆಲಸನೇ ಇದು. ದಿನಾ ಬರುವುದು ರುಕ್ಮಿಣಿಯ ಅಂತಃಪುರದಲ್ಲಿ ಕೃಷ್ಣನ ವೈಭವವನ್ನು ವರ್ಣನೆ ಮಾಡೋದು. ಅಮ್ಮ, ಕೃಷ್ಣ ಇವತ್ತು ಪೂತನೆಯನ್ನು ಕೊಂದ, ಇವತ್ತು ಶಕಟಾಸುರನನ್ನು ಸಂಹಾರ ಮಾಡಿದ, ತೃಣಾವರ್ತನ, ದಿನಕ್ಕೊಂದು ಕತೆ ಹೇಳೋದು. ಕೃಷ್ಣನ ವೈಭವವನ್ನು ವರ್ಣಿಸಿ ರುಕ್ಮಿಣಿಯ ಮನಸ್ಸಲ್ಲಿ ಕೃಷ್ಣಮಯವನ್ನಾಗಿ ಮಾಡಿದವರು ನಾರದರು. ಕೃಷ್ಣನ ಸರ್ವೋತ್ತಮತ್ವ, ಕೃಷ್ಣನಲ್ಲಿ ಒಂದೇ ಒಂದು ಕಳಂಕ ಇಲ್ಲ, ಶುದ್ಧನಾದ ಶುದ್ಧ ಚಾರಿತ್ರ್ಯದ ದೇವರು ಕೃಷ್ಣ. ಪೂರ್ಣವಾದ ಕೃಷ್ಣ ಅಂತಂದರೆ ಆನಂದಮಯನಾದವ. ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತಿ ವಾಚಕ. ಕೃಷ್ಣ ಅಂತಂದರೆ ಏನು ಅಂತಂದರೆ ಭೂಮಿಗೆ ಬಂದ ಒಂದು ಆನಂದವೇ ಭೂಮಿಗೆ ಬಂದರೆ ಅದು ಹೇಗಿರ್ತದೆ? ಅದು ಕೃಷ್ಣ ಅಂತ. ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಆನಂದನೇ. ಒಂದು ನೋಡಿದ್ರೆ ಗುಮ್ಮಾಗಿರ್ತಾರೆ, ಒಂದು ಕಡೆ ಗಮ್ಮಾಗಿರ್ತಾರೆ, ಒಂದು ಕಡೆ ಬಿದ್ದಿರ್ತಾರೆ. ದಿನಕ್ಕೊಂದು ಅವತಾರ, ಒಂದೇ ರೀತಿಯಾದ ಅವತಾರ, ಅದು ಕೃಷ್ಣ. ಯಾವಾಗ ನೋಡಿದರೂ ಆನಂದಮಯ, ಅದು ಕೃಷ್ಣ. ಹಾಗಾಗಿ ಆನಂದವೇ ಧರೆಗಿಳಿದು ಬಂದದ್ದು ಅದು ಕೃಷ್ಣ. ನಾವು ಕೃಷ್ಣಾಯ ನಮಃ ಜಪ ಮಾಡುವಾಗ ಹೀಗೆ ಅನುಸಂಧಾನ ಮಾಡಬೇಕು. ಭೂಮಿಗೆ ಬಂದ ಆನಂದಮಯವಾದ ದೇವರು ಕೃಷ್ಣ. ಹೀಗೆ ನಾವು ಉಪಾಸನೆ ಮಾಡಿದರೆ ದೇವರು ಆನಂದಮಯ. ಆನಂದ ಕೊಡಲಿಕ್ಕೋಸ್ಕರ ಭೂಮಿಗೆ ಬಂದವ. ನನ್ನ ಈ ಭೂಮಿಗೆ ದೇವರು ಆನಂದ ಕೊಡಲಿಕ್ಕೋಸ್ಕರ ಬರ್ತಿದ್ದಾನೆ ಅಂತ ಉಪಾಸನೆ ಮಾಡಿದರೆ ನಿತ್ಯಾನಂದ ನಾವು ಪಡಿತೇವೆ ಅಂತ ನಾರದರು ದಿನಾ ರುಕ್ಮಿಣಿಗೆ ಹೇಳಿ ನಾನು ಮದುವೆ ಆಗುವುದಾದರೆ ಕೃಷ್ಣನನ್ನು ಮಾತ್ರ ಅಂತ ತೀರ್ಮಾನ ಮಾಡ್ತಾನೆ. ಆದರೆ ಏನು ಮಾಡೋದು? ವಾತಾವರಣ, ಮಕ್ಕಳ ಮಾತಿಗೆ ಬಲಿಯಾಗಿ ಭೀಷ್ಮಕ ರಾಜ ಶಿಶುಪಾಲನಿಗೆ ಮದುವೆ ಮಾಡಿಕೊಡೋದು ಅಂತ ತೀರ್ಮಾನ ಮಾಡ್ತಾನೆ. ಮಗಳ ಸಂಕಲ್ಪ ಗೊತ್ತಿದ್ದರೂ ಅದನ್ನು ಮೀರಿ ನಿಂತು ಮಾಡ್ತಾನೆ. ದೇವರ ವೈಭವ ನೋಡಿದವ ಪ್ರತ್ಯಕ್ಷದಿಂದ ವಿಶ್ವರೂಪ. ಆದರೂ ರುಕ್ಮ ತನ್ನ ಮಗನ ಮಾತಿನಗೆ ಮೀರಲಿಕ್ಕಾಗದೆ ಶಿಶುಪಾಲನಿಗೆ ಕೊಡುವ ಸಂಕಲ್ಪ ಮಾಡ್ತಾನೆ. ಭೀಷ್ಮಕನ ದಿಬ್ಬಣ ಬರ್ತದೆ. ಶಿಶುಪಾಲನ ದಿಬ್ಬಣ ಭೀಷ್ಮಕ ರಾಜನ ಅರಮನೆಗೆ ಬರ್ತಾ ಇದೆ. ರುಕ್ಮಿಣೀ ದೇವಿ
ಶಚಿ ದೇವಸ್ಥಾನಕ್ಕೆ ಹೋಗ್ತಾಳೆ, ಗೌರಿ ದೇವಸ್ಥಾನಕ್ಕೆ ಹೋಗ್ತಾಳೆ, ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾಳೆ. ಯಾರೋ ಹೇಳಿದರು ರುಕ್ಮಿಣಿ ನಮಸ್ಕಾರ ಮಾಡಲಿಕ್ಕೆಲ್ಲ ಹೋದ್ಲು ಅಂತ. ಹೇಳಿ ನಮಗೇನು ತೊಂದರೆ ಏನೂ ಇಲ್ಲ. ಯಾಕೆ ಹೋದ್ಲು ರುಕ್ಮಿಣಿ? ರುಕ್ಮಿಣಿ ಅಂದರೆ ಎಲ್ರಿಗಿಂತ ದೊಡ್ಡವಳು, ಭಗವಂತನನ್ನು ಬಿಟ್ಟರೆ. ಯಾಕೆ ಹೋದ್ಲು ಶಚಿ ದೇವಸ್ಥಾನಕ್ಕೆ? ಪಾರ್ವತಿ ದೇವಸ್ಥಾನಕ್ಕೆ ಯಾಕೆ ಹೋದ್ಲು? ಈಶ್ವರ ದೇವಸ್ಥಾನಕ್ಕೆ ಯಾಕೆ ಹೋದ್ಲು? ನಮ್ಮಲ್ಲಿ ಒಂದು ಕ್ರಮ, ಶಿಷ್ಟಾಚಾರ. ಒಂದು ಮದುವೆ ಆಗುವುದಿದ್ದರೆ ಎಲ್ರಿಗೂ ಆಹ್ವಾನ ಕೊಡ್ತೇವೆ. ಅದೇನು ದೊಡ್ಡವರಿಗೆ ಅಂತ ಅಲ್ಲ, ನಮಗಿಂತ ಚಿಕ್ಕವರಿಗೂ ಆಹ್ವಾನ ಕೊಡ್ತೇವೆ ನಾವು. ಎಲ್ಲ ಬನ್ನಿ, ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ. ಮನೆಯಲ್ಲಿರುವ ಮಗುವಿನಿಂದ ಆರಂಭ ಮಾಡಿ ಅಜ್ಜನ ತನಕ ನಾವು ಆಹ್ವಾನ ಕೊಡ್ತೇವೆ. ಬರುವುದು ಬಿಡುವುದು ಬೇರೆ, ಎಲ್ಲರನ್ನೂ ಕರಿತೀವಿ. ರುಕ್ಮಿಣೀ ದೇವಿ ಶಚಿ ದೇವಸ್ಥಾನಕ್ಕೆ, ಪಾರ್ವತಿ ದೇವಸ್ಥಾನಕ್ಕೆಲ್ಲ ಹೋದ್ದು ಯಾಕೆ ಅಂತಂದರೆ, ಅಮ್ಮ ನೀನು ಬಾ, ನೀನು ಬಾ, ನೀನು ಬಾ ಅಂತ ಎಲ್ಲರನ್ನೂ ಕರೀಲಿಕ್ಕೋಸ್ಕರ, ಆಹ್ವಾನ ಕೊಡಲಿಕ್ಕೋಸ್ಕರ ಹೋದ್ಲು. ಅದಕ್ಕಿಂತಲೂ ಜಾಸ್ತಿ ಟೈಮ್ ಪಾಸ್ ಮಾಡಲಿಕ್ಕೆ. ಯಾಕಂದರೆ ಶಿಶುಪಾಲನ ದಿಬ್ಬಣ ಬರ್ತಾ ಇದೆ, ನಮ್ಮ ದೇವರದ್ದು ಕೃಷ್ಣನದ್ದು ಒಡ್ಡೋಲಗಾಗ್ತಾ ಇಲ್ಲ, ಬರ್ಬೋದು ಅಂತ ಕಾಯ್ತಾ ಇದ್ದಾಳೆ. ಬರಲಿಲ್ಲ. ಕೊನೆಗೆ ಅವಳಿಗೆ ಕಷ್ಟ ಆಯಿತು. ಕೃಷ್ಣ ಇನ್ನೂ ಬರಲಿಲ್ವಾ ಅಂತ ತಲೆ ಕೂದಲು ಸರಿ ಮಾಡುವ ನೆಪದಲ್ಲಿ ಮೇಲೆ ಎತ್ತಿ ನೋಡ್ತಾಳೆ. ನಮ್ಮ ದೇವರು ತಯಾರಾಗಿ ಕೈ ಹಿಡಿದು ನಿಂತಿದ್ದಾನೆ. ನಾವು ದೇವರನ್ನು ನೋಡಬೇಕು, ಅದೇ ತಡ ಅಷ್ಟೇ. ದೇವರು ನೋಡ್ತಾ ಇರ್ತಾನೆ ನಮ್ಮನ್ನು. ನಾವು ಹೇಳೋದು ಅಷ್ಟೇ, ದೇವರು ನೋಡೋದಿಲ್ಲ, ದೇವರು ಕಣ್ ತೆರೆಯುವುದಿಲ್ಲ. ನಾವೇ ನೋಡೋದಿಲ್ಲ ದೇವರನ್ನು. ದೇವರು ಕಾಯ್ತಾ ಇರ್ತಾನಂತೆ, ಭಕ್ತ ನನ್ನನ್ನು ಯಾವಾಗ ನೋಡ್ತಾನೆ ಅಂತ. ರುಕ್ಮಿಣಿ ಕಣ್ಣೆತ್ತಿ ನೋಡ್ತಾಳೆ. ಅತ್ಯತಿಷ್ಠ ದಶಾಂಗುಲಂ, ಅವಳ ತಲೆಯ ಮೇಲೇ ದೇವರು ಬಂಗಾರದ ರಥದಲ್ಲಿ ಕೂತು ಕೈ ಹಿಡಿದು ತಯಾರಾಗಿದ್ದಾನೆ ರುಕ್ಮಿಣಿ ದೇವಿಯ ಕೈ ಹಿಡಿಲಿಕ್ಕೆ. ರುಕ್ಮಿಣಿ ದೇವಿಯ ಕೈ ಹಿಡಿದು ರಥದಲ್ಲಿ ಕೂಡಿಸಿ ಕರ್ಕೊಂಡು ಹೋದ. ವಾದ್ಯ ಇಲ್ಲ ಅಂತ ಬೇಜಾರ ಇಲ್ಲ. ಆ ಶಿಶುಪಾಲನ ಮೆರವಣಿಗೆಯ ವಾದ್ಯ ಎರಡು ಕಡೆಯೂ ಆಗ್ತಿತ್ತು. ಅದು ಅನುಸಂಧಾನ ಮಾಡಿದರೆ ಸರಿ. ನಮ್ಮ ಮದುವೆಗೆ ನಮ್ಮದು ಅಂತ ತೀರ್ಮಾನ ಮಾಡಿದ್ರೆ ನಮಗೆ, ಅಲ್ಲಿ ಸುಡುಮದ್ದು ಬಿಡ್ತಿದ್ದು ನಮಗೆ ಅಂತ ತೀರ್ಮಾನ ಮಾಡಿದರೆ ಸರಿ. ಅದು ಕೃಷ್ಣನ ರುಕ್ಮಿಣಿಯ ಕಲ್ಯಾಣಕ್ಕೆ ಅದೆಲ್ಲ ಕಾರಣ ಆಯಿತು. ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ದ್ವಾರಕೆಗೆ ಬರುವಾಗ ಬಂದ ಅಡ್ಡಿ ಆತಂಕ ಅದನ್ನೆಲ್ಲ ಸಂಹಾರ ಮಾಡಿ ಎಲ್ಲ ಸತ್ಯಂ ಅತ್ತಿ ಅಂತ ಇಟ್ಕೊಂಡ್ರೆ ಮುಂದೆ ದ್ವಾರಕೆಗೆ ಹೋಗಿ ವಿಶೇಷವಾಗಿ ಸತ್ಯಾಹ ಆತ್ಮ, ಸತಿಯಾದ ರುಕ್ಮಿಣಿಯ ಕರಪಿಡಿದು ಕಲ್ಯಾಣೋತ್ಸವವನ್ನು ಮಾಡ್ತಾನೆ. ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ ನೋಡಿ ಮದುವೆ ಆಗ್ತಾನೆ. ಸತೀದೇವಿಗೆ ಅಂದರೆ ಸತೀ ಅಂತಂದರೆ ಶುದ್ಧಳಾದ ಲಕ್ಷ್ಮೀದೇವಿಗೆ, ಲಕ್ಷ್ಮಿಯ ಅವತಾರಳಾದ ರುಕ್ಮಿಣೀ ದೇವಿಯ ಆತ್ಮ ಅರಸನಾಗ್ತಾನೆ ಕೃಷ್ಣ. ಅಷ್ಟೇ ಅಲ್ಲ, ಜೀವನದುದ್ದಕ್ಕೆ ಸುಖಂಚ ದದಾತಿ, ಸುಖವನ್ನು ಕೊಟ್ಟ ದೇವರು ಕೃಷ್ಣ ಸತ್ಯಾತ್ಮಕ ಅಂತ ನಾವು ಅನುಸಂಧಾನ ಮಾಡಬೇಕು. ರುಕ್ಮಿಣೀ ಕಲ್ಯಾಣದ ಕಥೆಯನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಜಾಂಬವತಿಯ ಕಲ್ಯಾಣ, ಅದರ ಜೊತೆಗೇ ಸತ್ಯಭಾಮೆಯ ಕಲ್ಯಾಣ, ಅದೆಲ್ಲ ಅನುಸಂಧಾನ ನಾವು ಮಾಡಬೇಕು. ಸತಿಯೋ ಆತ್ಮ ಅಂತ ದೇವರು ಸತ್ರಾಜಿತ ರಾಜನ ಹತ್ರ ಕೇಳಿದ್ದಾನೆ. ಅವನ ಹತ್ರ ಸೆಮಂತಕ ಮಣಿ ಇತ್ತು, ಅನರ್ಘ್ಯವಾದ ಅಮೂಲ್ಯವಾದ ಮಣಿ. ಆ ಮಣಿ ಎಲ್ಲಿರ್ತದೆ ದಿನಾ ತೊಲೆಗಟ್ಟಲೆ ಬಂಗಾರ ಬಂದು ಬೀಳ್ತಿತ್ತು. ನಮ್ಮ ಬಾಯಲ್ಲಿಯೂ ಜೊಲ್ಲು ಸುರಿಯಲಿಕ್ಕೆ ಪ್ರಾರಂಭ ಆಯಿತು. ಸೆಮಂತಕ ಮಣಿ ನಮ್ಮ ಮನೆಯಲ್ಲಿಯೂ ಇದರ ಹೇಗಿರ್ತಿತ್ತು. ದಿನಾ ಬಂಗಾರ ಬಂದರೆ ಈ ರೇಟ್ ಜಾಸ್ತಿ ಆದ ದಿವಸ ನಾವು ಮಾರೋದು, ಆಗ ಬೇಕಾದಷ್ಟು ದುಡ್ಡು ಬರ್ತಿತ್ತು ಅಂತ. ನೀವು ನೋಡಿ ಕಥೆಯೆಲ್ಲ ಕೇಳಿ, ಬೇಕಾದರೆ ಕೊನೆಗೆ ನಾನು ಹೇಳ್ತೇನೆ, ನಿಮಗೂ ತಗೊಳ್ಬೋದು ಸೆಮಂತಕ ಮಣಿ ಬೇಕಾದರೆ. ಸೆಮಂತಕ ಮಣಿ ಕೊಡಲಿಲ್ಲ. ಕೃಷ್ಣ ಬೇಜಾರು ಮಾಡಲಿ, ಕೇಳಿದ್ದಷ್ಟೇ ದೇವರು ಕೊಡು ಅಂತ ಕೇಳಿದ. ಕೇಳಲಿಕ್ಕೇನು, ಕೊಡಲಿಲ್ಲ, ಬೇಡ ಬಿಟ್ಟು ಬಂದ. ಸತ್ರಾಜಿತಿನ ತಮ್ಮ ಪ್ರಸೇನಕ ಆ ಮಣಿಯನ್ನು ಹಿಡ್ಕೊಂಡು ಹೋದ. ಅವನನ್ನು ಸಿಂಹ ಕೊಂದಿತು. ಸಿಂಹ ಮಣಿಯನ್ನು ಹಿಡ್ಕೊಂಡು ಹೋಯಿತು. ಕರಡಿ ಕೊಂದಿತು. ಕರಡಿ ಆ ಸೆಮಂತಕ ಮಣಿಯನ್ನು ತನ್ನ ಮನೆಯಲ್ಲಿ ತೊಟ್ಟಿಲಿಗೆ ಜೋತಾಡಿಸಿತ್ತು. ಆ ಗುಹೆ ಎಲ್ಲ ಪ್ರಕಾಶಮಯವಾಗಿತ್ತು. ಧಾರಾವಾಹಿಯಲ್ಲಿ ನೋಡಿದರೆ ದಿನ ಒಂದೇ ಸುದ್ದಿ, ಕೃಷ್ಣ ಸೆಮಂತಕ ಮಣಿಯನ್ನು ಕದ್ದ, ಸತ್ರಾಜಿತನ ತಮ್ಮ ಪ್ರಸೇನಕನನ್ನು ಕೊಂದ. ಇದೆಲ್ಲ ಕೃಷ್ಣಂದು ದರೋಡೆ, ಕೃಷ್ಣ ಕಳ್ಳತನ ಮಾಡಿದ. ಯಾವ ಚಾನಲ್ ನೋಡಿದರೂ ಅದು ಕೃಷ್ಣನಿಗೆ ಸಮಸ್ಯೆ ಆಯಿತು, ಇದಕ್ಕೊಂದು ತೀರ್ಮಾನ ಮಾಡು. ಹೇಳಿದರೆ ಹೇಳಿಬಿಟ್ಟು ಅವನ ಗ್ರಾಚಾರ ಅಂತ ನಮ್ಮ ಹಾಗೆ ಸುಮ್ಮನೆ ಇರಲಿಲ್ಲ. ಅವನು ಈಗ ತೀರ್ಮಾನ ಮಾಡಬೇಕು ಅಂತ ಸತ್ರಾಜಿತಿಗೆ ಯಾರೆಲ್ಲ ಬೇಕಾದವರಿದ್ದಾರೆ ಅವರನ್ನೆಲ್ಲ ಸೇರಿಸಿ ಅದಕ್ಕೊಂದು ಕಮಿಟಿ ಅಂತ ಫಾರ್ಮ್ ಮಾಡಿ ಅವರನ್ನು ಕರ್ಕೊಂಡು ಬನ್ನಿ ನನ್ನ ಬೆನ್ನ ಹಿಂದೆ
ಇದನ್ನು ಪತ್ತೆ ಹಚ್ಚೋಣ ಅಂತ ದೇವರು ಹೊರಟ್ರೆ ದಾರಿಯಲ್ಲಿ ಪತ್ತೇದಾರಿ ಕಾದಂಬರಿದ್ದಾಗಿದೆ ನೋಡಿ. ಕೃಷ್ಣ ಹೊರಟ್ರೆ ಅಲ್ಲಿ ಪ್ರಸೇನಕನ ಹೆಣ ಇತ್ತು, ತೋರಿಸಿದ. ಸ್ಯಮಂತಕಮಣಿ ಇರಲಿಲ್ಲ, ಸಿಂಹದ ಹೆಜ್ಜೆದೆ ಗುರುತು ಇತ್ತು, ಎಲ್ಲರಿಗೂ ತೋರಿಸಿದ. ನೋಡಿ, ಪ್ರಸೇನಕನ ಹೆಣ ಇಲ್ಲಿ ಬಿದ್ದಿದೆ, ಇದರ ಪಕ್ಕದಲ್ಲಿ ಸಿಂಹದ ಪಾದದ ಗುರುತಿದೆ, ಸಿಂಹನೇ ಕೊಂದದ್ದು ಅಂತ ಹೇಳಿದರು. ಬನ್ನಿ ಕರ್ಕೊಂಡು ಹೋಗ್ತೇನೆ ಅಂತ. ಆ ಹೆಜ್ಜೆಯನ್ನು ಗುರುತಿಸಿ ಬೆನ್ನ ಹಿಂದೆ ಹೋದರೆ ಸಿಂಹದ ಹೆಣ ಕಾಣಿಸ್ತು. ಕೃಷ್ಣ ತೋರಿಸಿದ, ನೋಡಿ ಸಿಂಹ ಸತ್ತಿದೆ, ಪ್ರಸೇನಕನನ್ನು ಕೊಂದ ಸಿಂಹ ಇದೆ, ಅದರದ್ದೇ ಹೆಜ್ಜೆ ಇದು ಅಂತ ಕಾರ್ಯಕಾರಣ ಭಾವ ತೋರಿಸಿದ. ಸಿಂಹದ ಹತ್ರನೂ ಸ್ಯಮಂತಕಮಣಿ ಇಲ್ಲ, ತೋರಿಸಿದ. ನೋಡಿ ಇಲ್ಲಿ ಕರಡಿ ಬಂದಿದೆ, ಕರಡಿಯ ಹೆಜ್ಜೆಯ ಗುರುತಿದೆ, ಹೌದು ಎಲ್ಲ ಎಲ್ಲ ಬರ್ಕೊಳ್ಳಿ, ನೋಟ್ಸ್ ಮಾಡಿ ಅಂತ. ಅದಕ್ಕೆ ಸಿಗ್ನೇಚರ್ ಹಾಕಿ ಎಲ್ಲ ತಗೊಂಡ, ಫೋಟೋ ತೆಗೆಸಿ, ಯಾವ ಕ್ಯಾಮರಾ ಅಂತ ಕೇಳಬೇಡಿ, ತೆಗೆಸಿ ನಮ್ಮ ದೇವರು ಕರ್ಕೊಂಡು ಹೋದ. ಒಂದು ಗುಹೆ, ಕತ್ತಲೆ ಅಂದರೆ ಕತ್ತಲೆ. ಹೇಳ್ದ ದೇವರು, ಬನ್ನಿ ಹೋಗುವ. ಕೃಷ್ಣ, ನಾನು ಎಲ್ಲಿ ಸಿಗ್ನೇಚರ್ ಹಾಕಬೇಕೋ ಅಲ್ಲಿ ಹಾಕ್ತೇವೆ, ನೀನು ಅಲ್ಲ ಅಂತ ನಾವು ಬರ್ಕೊಡ್ತೇವೆ. ಕೃಷ್ಣ ಹೇಳಿದ, ಹಾಗೆಲ್ಲ ಆಗುವುದಿಲ್ಲ, ಸ್ಯಮಂತಕಮಣಿ ಸಿಗುವ ತನಕ ನಮ್ಮ ಪ್ರಯತ್ನ ಮುಂದುವರಿಬೇಕು. ಆ ಕರಡಿಯ ಗುಹೆಯೊಳಗೆ ನಾವು ಹೋಗಬೇಕು, ಖಂಡಿತ ಬರುವುದಿಲ್ಲ ಅಂತ ಹೇಳಿದರು. ಕೃಷ್ಣ ಹೇಳ್ದ, ಖಂಡಿತ ಬರಬೇಕು, ಹೇಳ್ಕೊಂಡು ಹೋಗ್ತೇನೆ. ಒಪ್ಪಲಿಲ್ಲ ಕೃಷ್ಣ. ದಮ್ಮಯ್ಯ ನೀನು ಹೋಗು, ಬರುವ ತನಕ ಇಲ್ಲಿ ಕಾಯ್ತೇವೆ ಅಂತ ಹೋದ ಕೃಷ್ಣ. ಹೋದರೆ ಆ ಗುಹೆ ಒಳಗೆ ಹೋದರೆ ಪ್ರಕಾಶಮಯ. ನೋಡ್ತಾನೆ ಸ್ಯಮಂತಕಮಣಿ, ಸತ್ರಾಜಿತಿನ ಅಲ್ಲಿ ಕಂಠದಲ್ಲಿ ಕಂಡ ಆ ಅನರ್ಘ್ಯ ಮಣಿ ಅಲ್ಲಿ ತೊಟ್ಟಿಲಲ್ಲಿ ತೂಗ್ತಾ ಇದೆ, ಕಾಣ್ತಾ ಇದೆ. ಅಲ್ಲಿ ತೊಟ್ಟಿಲು ತೂಗ್ತಾ ಇದ್ದಾರೆ, ಒಬ್ಬ ಹೆಣ್ಮಗಳು ಮಗುವನ್ನು ತೂಗ್ತಾ ಇದ್ದಾಳೆ. ಕೃಷ್ಣ ನೋಡಿದ, ಸ್ಯಮಂತಕಮಣಿ ಇದೆ ಅಂತ. ಕೃಷ್ಣ ಶಂಖನಾದ ಮಾಡ್ತಾನೆ. ಅಲ್ಲಿಗೆ ಕರಡಿ ಬರ್ತದೆ, ಕರಡಿಯ ಜೊತೆಗೆ ಯುದ್ಧ ಮಾಡ್ತಾನೆ. ಕರಡಿಯ ಜೊತೆಗೆ ಯುದ್ಧ ಮಾಡಿದರೆ ಆ ಕರಡಿ ಅಳುತ್ತದೆ. ಅದು ಕರಡಿ ಅಂದರೆ ಅದು ಜಾಂಬವಂತರು, ಅವರು ಅಳುತ್ತಾರೆ. ರಾಮನ ಭಕ್ತರಿಗೆ ಪರಾಜಯ ಇಲ್ಲ, ಎಂದೂ ಸೋತವರಲ್ಲ. ಇವತ್ತು ರಾಮನ ಭಕ್ತನಿಗೆ ಸೋಲು ಅಂದರೆ ರಾಮ ನಿನಗೆ ಸೋಲು ಅಂತ ಕಣ್ಣೀರು ಹಾಕಿ ನೋಡ್ತಾನೆ. ಯುದ್ಧ ಮಾಡುವ ಕೃಷ್ಣ ಅಲ್ಲವೇ ಅಲ್ಲ, ರಾಮ ಒಟ್ಟಿದ್ದಾನೆ. ಜಾಂಬವಂತ ಹೇಳ್ತಾನೆ, ರಾಮ ನಿನ್ನ ಹತ್ರ ಯುದ್ಧ ಮಾಡುವುದಾ? ಸತ್ಯಾತ್ಮಕಂ, ಸತ್ಯ ಅಂದರೆ ರಾಮದೇವರು, ಸತ್ಯ ಸಂಕಲ್ಪ ಮಾಡಿದ ರಾಮದೇವರು. ಅವರ ಆತ್ಮ ಅಂದರೆ ಅಭೇದ, ರಾಮನ ಅಭೇದವನ್ನು ಕೃಷ್ಣನಲ್ಲಿ ತೋರಿಸಿದ ಕೃಷ್ಣ. ಸತ್ಯಾತ್ಮಕನಾದ ನಮ್ಮ ದೇವರು. ಜಾಂಬವಂತ ಕಕ್ಕಾಬಿಕ್ಕಿಯಾದ, ರಾಮದೇವರ ಹತ್ರ ನಾನು ಯುದ್ಧ ಮಾಡುವುದಾ? ಶರಣಾಗತನಾದ. ಸ್ವಾಮಿ ನಿನಗೇನು ಬೇಕು? ಸ್ಯಮಂತಕಮಣಿಯನ್ನು ಇಟ್ಟ, ಅದರ ಜೊತೆಗೆ ಕನ್ಯಾಮಣಿಯನ್ನೂ ಇಟ್ಟ. ತಗೊಳ್ಳುವಾಗ ರಾಮ ಇಲ್ಲ, ಕೃಷ್ಣ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ನೇಹ ನಾನಾಸ್ತಿ ಕಿಂಚನ ಸತ್ಯಾತ್ಮಕ ಅಂತ ಭಗವಂತ ತನ್ನ ರೂಪವನ್ನು ತೋರಿಸಿದ. ಎರಡನ್ನೂ ತಗೊಂಡು ಹೊರಟು ಬಂದ. ಗುಹೆಯಲ್ಲಿ ಕಾಯುವವರು ಯಾರೂ ಇಲ್ಲ. ಕಾದು ಅವರೆಲ್ಲ ಹೋದರು. ಕೃಷ್ಣಾರ್ಪಣ ಅಂತ ತೀರ್ಮಾನ ಮಾಡಿ ಹೋದವರು. ಕೃಷ್ಣ ಆನಂದಮಯ ಅಂತ ಗೊತ್ತಿಲ್ಲ. ಎಲ್ಲ ಮತ್ತೆ ಅವರನ್ನು ಕರೆಸಿದ, ಸ್ಯಮಂತಕಮಣಿಯನ್ನು ತೋರಿಸಿದ, ಜಾಂಬವತಿಯನ್ನು ಕೊಟ್ಟ ಮಗಳನ್ನು ಸ್ವೀಕಾರ ಮಾಡಿದ. ಸತ್ಯಾತ್ಮಕ, ಸತಿ ಅಂದರೆ ಜಾಂಬವತಿ, ಅವಳ ಆತ್ಮ. ಅವಳಿಗೆ ಸ್ವಾಮಿಯಾದ ನಮ್ಮ ದೇವರು ಪ್ರಸೇನಕನಿಗೆ ಕೊಂಡೋಗಿ ಸ್ಯಮಂತಕಮಣಿಯನ್ನು ಕೊಟ್ಟ. ಸ್ಯಮಂತಕಮಣಿಯನ್ನು ನೋಡಿ ಖುಷಿಯಾಯಿತು ಸತ್ರಾಜಿತಿಗೆ. ಅವನು ಸ್ಯಮಂತಕಮಣಿಯನ್ನೂ ಕೊಟ್ಟ ಕೃಷ್ಣನಿಗೆ. ತನ್ನ ಮಗಳಾದಂತಹ ಸತ್ಯಭಾಮಾದೇವಿಯನ್ನೂ ಕೊಟ್ಟ. ನಮ್ಮ ದೇವರು ಒಂದು ತೆಕೊಂಡ, ಒಂದು ವಾಪಸ್ ಕೊಟ್ಟ. ಸತ್ಯಭಾಮೆಯನ್ನು ಸ್ವೀಕಾರ ಮಾಡಿದ, ಸ್ಯಮಂತಕಮಣಿಯನ್ನು ಕೊಟ್ಟ. ಒಂದು ಕನ್ಯಾಮಣಿಯನ್ನು ಸ್ವೀಕಾರ ಮಾಡಿದ, ಸ್ಯಮಂತಕಮಣಿಯನ್ನು ವಾಪಸ್ ಕೊಟ್ಟ. ತುಂಬ ಆಸೆ ಇತ್ತು, ನಿನಗೇ ಇರಲಿ ಅಂತ ವಾಪಸ್ ಕೊಟ್ಟ. ಕೃಷ್ಣನ ಹತ್ರ ಕೇಳಿದರು, ಕೃಷ್ಣ ಆ ಕನ್ಯಾಮಣಿಯನ್ನು ತೆಕೊಂಡ ಮೇಲೆ ಸ್ಯಮಂತಕಮಣಿಯನ್ನು ಯಾಕೆ ತೆಗೊಳ್ಬಾರ್ದು ಅಂತ. ಕೃಷ್ಣ ಹೇಳಿದ, ಗೌರಿಯನ್ನು ಮಾತ್ರ ತಗೊಳ್ಬೇಕು, ಡೌರಿ ತಗೊಳ್ಬಾರ್ದು ಅಂತ ಅವಳಿಗೆ ವಾಪಸ್ ಕೊಟ್ಟು ಕೃಷ್ಣ ಅಲ್ಲಿಂದ ಬಂದ. ಸತ್ಯಾತ್ಮಕ, ಸತಿಗೆ ಆತ್ಮನಾದ. ಸತಿ ಅಂದರೆ ಶುದ್ಧಳಾದಂತಹ ಸತ್ಯಭಾಮಾದೇವಿ, ಅವಳಿಗೆ ಆತ್ಮನಾದ. 3 ಸತಿಗಳ ಆತ್ಮ ಮದುವೆಯಾದ ಕಥೆಯನ್ನು ಹೇಳ್ತಾರೆ. ಅದೇ ರೀತಿ ಕಾಲಿಂದಿ ತಾನೇ ತಪಸ್ಸು ಮಾಡ್ತಿದ್ಲು. ತಪಸ್ಸು ಮಾಡುವ ಕಾಲಿಂದಿಯನ್ನು ಅರ್ಜುನ ಕರ್ಕೊಂಡು ಬರ್ತಾನೆ. ಕೃಷ್ಣ ಸೂರ್ಯನ ಮಗಳಾದಂತಹ ಅವಳನ್ನು ಮದುವೆಯಾಗಿ ಕಲ್ಯಾಣ ಮಾಡಿಕೊಳ್ತಾನೆ. ಕಾಲಿಂದಿಯ ಪರಿಣಯ ಆಗ್ತದೆ. ಅದರ ಮೇಲೆ ಮತ್ತೆ 4 ಜನ, ಮಿತ್ರವಿಂದೆ, ಅದೇ ರೀತಿಯಾಗಿ ಭದ್ರೆ, ಅದೇ ರೀತಿಯಾಗಿ ನೀಲ, ಇನ್ನೊಬ್ಬಳು
ಲಕ್ಷಣ. 4 ಜನ ಹೆಣ್ಮಕ್ಕಳು, ಅದನ್ನು ಕೂಡ ಭಗವಂತ ಸ್ವಯಂವರದಲ್ಲಿ ಗೆದ್ದು ತರ್ತಾನೆ. ಕೃಷ್ಣ ಎಲ್ಲಿಯೂ ಅಪ್ಲಿಕೇಶನ್ ಕೊಡಲಿಲ್ಲ, ನನಗೆ ಹೆಣ್ಣು ಕೊಡಿ, ಕನ್ಯಾರ್ಥಿ ಅಂತ ಯಾರ ಹತ್ರನೂ ಬೇಡಲಿಲ್ಲ. ಇವರೇ ಕಾಲಿಂದಿಯೂ ಅವಳಾಗಿ ಬೇಡಿ ಬಂದದ್ದು. ಸತ್ಯಭಾಮೆಯನ್ನು ಕೇಳಲಿಲ್ಲ, ಸತ್ರಾಜಿತೇ ಮದುವೆ ಮಾಡಿಕೊಟ್ಟದ್ದು. ಜಾಂಬವತಿಯನ್ನೂ ಕೇಳಲಿಲ್ಲ, ಅದನ್ನು ಜಾಂಬವಂತರೇ ಮದುವೆ ಮಾಡಿ ಕೊಟ್ಟದ್ದು ರೋಹಿಣಿಯನ್ನು. ಎಲ್ಲಿಯೂ ದೇವರು ಬೇಡಲಿಲ್ಲ. ಮಿತ್ರವಂದೆಯ ಮದುವೆ, ಭದ್ರೆಯ ಮದುವೆ, ಅದೇ ರೀತಿಯಾಗಿ ನೀಲೆಯ ಮದುವೆ, ಅದೇ ಲಕ್ಷಣಾದೇವಿಯ ಜೊತೆಗೆ ಮದುವೆ, ಎಲ್ಲ 8 ಮಹಿಷ್ಯರ ಜೊತೆಗೆ ಸತೀನಾಂ ಆತ್ಮ ಮದುವೆ ಆಗ್ತಾನೆ. ನರಕಾಸುರನ ಕಡೆಯಿಂದ ಆಗುವ ಉಪಟಳ ತಡೆಯದೆ ಎಲ್ಲ ಬಂದು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಒಂದು ದೇವಲೋಕದಿಂದ ಇಂದ್ರ ಪ್ರಾರ್ಥನೆ ಸಲ್ಲಿಸ್ತಾನೆ. ನನ್ನ ಅಮ್ಮನ ಓಲೆ ಭಾಗ್ಯವನ್ನು ಅಪಹಾರ ಮಾಡಿದವ ನರಕಾಸುರ, ಅವ ನನಗೆ ಓಲೆ ಭಾಗ್ಯ ಅಮ್ಮಂದು ಕೊಡು ಅಂತ. ಇನ್ನೊಂದು ಕಡೆಯಿಂದ ರಾಜಾದಿ ರಾಜರುಗಳೆಲ್ಲ ಕೃಷ್ಣನಿಗೆ ಮನವಿ ಸಲ್ಲಿಸಿದ್ದಾರೆ. ಅದೇನೆಂದರೆ, ನನ್ನ ಮಗಳನ್ನು ಸೆರೆಮನೆಯಲ್ಲಿಟ್ಟಿದ್ದಾನೆ ಅಂತ. ಅದು 16,100 ಜನ ತುಂಡರಸರು ಮನವಿಯನ್ನು, ಒಂದೆರಡು ಮನವಿ ಅಲ್ಲ, ಅಷ್ಟು ಮನವಿ ಕೃಷ್ಣನಿಗೆ ಬಂದಿತ್ತು. ಒಂದು ಸಭೆಯಲ್ಲಿ ನಮ್ಮ ದೇವರು ಕೂತಿದ್ದ, ರುಕ್ಮಿಣೀ ದೇವಿಯು ಪಕ್ಕದಲ್ಲಿದ್ದರು. ನಾರದರು ಬಂದರು ಅಂದರೆ ಏನೊಂದು ಹೊಸ ಸಂಗತಿ ಇದೆ ಅಂತ ಅರ್ಥ. ಸುಮ್ಮನೆ ಬರಲಿಲ್ಲ, ಬ್ರಹ್ಮಚಾರಿ ನಾರದರು ಬರುವಾಗ ಒಂದು ಪಾರಿಜಾತದ ಪುಷ್ಪ ತಂದಿದ್ದರು, ಪರಿಮಳದ ಪುಷ್ಪ. ಅದನ್ನು ಕೃಷ್ಣನ ಕೈಯಲ್ಲಿ ಕೊಟ್ಟರು. ಕೊಡಲಿ, ದೇವರಿಗೆ ಪುಷ್ಪ ಸಮರ್ಪಣೆ ಮಾಡಲೇಬೇಕಾದ್ದು. ಅದರೊಟ್ಟಿಗೆ ಒಂದು ಪ್ರಕರಣ ನಿರ್ಮಾಣ ಮಾಡಿದರು. ಕೃಷ್ಣ ನಿನಗೆ ಅಂತ ಹೇಳಲಿಲ್ಲ, ನಿನಗೆ ಇಷ್ಟಳಾದ ಹೆಂಡತಿ ಯಾರೋ ಅವಳ ಮುಡಿಗೆ ಮುಡಿಬೇಕು ಅಂತ. ಇದು ಅಧಿಕ ಪ್ರಸಂಗ ನಾರದರು. ಬೇಕಿತ್ತು ಅವರಿಗೆ, ಸುಮ್ಮನೆ ಪುಷ್ಪ ಕೊಡೋದು ಬರುವುದಷ್ಟೇ. ಬೇಕಾದರೆ ಕೊಡ್ತಾನೆ, ಬಿದ್ದರೆ ಬಿಡ್ತಾನೆ, ಯಾರಿಗೆ ಬೇಕೋ ಅವರಿಗೆ ಕೊಡ್ತಾನೆ. ಕೃಷ್ಣ ಇದನ್ನು ಹೂ ಹಿಡ್ಕೊಂಡ. ಸಮಸ್ಯೆ ಇಲ್ಲದಿದ್ದ ದೇವರಿಗೆ ಸಮಸ್ಯೆ ತಂದು ಇಟ್ಟರು. ರುಕ್ಮಿಣೀ ದೇವಿಯ ಮುಡಿಗೆ ಮುಡಿಲೇಬೇಕು. ಪಕ್ಕದಲ್ಲಿದ್ದಾಳೆ, ನಿನಗೆ ಯಾರು ಇಷ್ಟಲಾದ ಮಹಿಷಿ, ಅವಳ ಮುಡಿಗೆ ಮುಡಿಸು ಅಂತ ಹೇಳುವಾಗ ಅದನ್ನು ಹಾಗೆ ಹಿಡ್ಕೊಂಡ್ರೆ ರುಕ್ಮಿಣಿಗೆ ಸಂಶಯ ಬರೋದಿಲ್ವ? ಅನಿವಾರ್ಯವಾಗಿ ರುಕ್ಮಿಣಿಗೆ ಮುಡಿಲೇಬೇಕು. ನಾರದರು ಅಂಥ ಪ್ರಕರಣ ಮೂಡಿಸಿದ್ದಾರೆ. ಅದು ಕಾರ್ಯಕ್ರಮ, ಲೈವ್ ಕಾರ್ಯಕ್ರಮ. ಸತ್ಯಭಾಮ ಮನೆಯಲ್ಲಿ ನೋಡ್ತಾ ಇದ್ದಾಳೆ. ಗುಮ್ಮ ಆಯಿತು. ಕೃಷ್ಣದೇವರಿಗೆ ಬಂತು ಸುದ್ದಿ, ಭಾಮ ಅಮ್ಮ ಗುಮ್ಮಾಗಿ ಬಿಟ್ಟಿದ್ದಾರೆ ಅಂತ. ನಮ್ಮ ದೇವರು ಕೃಷ್ಣ ನೋಡಿ, ಯಾವ ಸಮಸ್ಯೆಯೂ ಇಲ್ಲ. ಬಾಗಿಲು ತಟ್ಟಿದ, ಬಾಗಿಲು ತೆಗಿಲಿಲ್ಲ. ಕೃಷ್ಣ ಬಂದಿದ್ದಾನಮ್ಮ, ಕೃಷ್ಣನಿಗೆ ನಿನ್ನನ್ನು ನೋಡಬೇಕು, ಬಾಗಿಲು ತೆಗೆ. ಗುಮ್ಮ ಅಂತ ಬಾಗಿಲು ತೆಗಿತಾಳೆ. ಮಾತಾಡಲಿಲ್ಲ. ಕೃಷ್ಣ ಹೇಳಿದ, ಶುರು ಮಾಡಿದ, ಅಮ್ಮ ನಿನ್ನ ನಾರದರು ಬಂದಿದ್ದರು, ಒಂದು ಪಾರಿಜಾತ ಪುಷ್ಪ ಕೊಟ್ಟರು, ಇನ್ನು ಅವಳ ಹತ್ರ ಕೇಳಿಸೋದು ಬೇಡ, ತಾನೇ ಅದನ್ನು ಹೇಳಿದ. ಅದನ್ನು ರುಕ್ಮಿಣಿಗೆ ಮುಡಿದೆ, ಅದು ನಿನಗೆ ಮುಡಿಬೇಕು ಅಂತಿತ್ತು, ಆದರೆ ಒಂದೇ ಪುಷ್ಪ ಇತ್ತು, ಪುಷ್ಪದ ಸರಮಾಲೆ ಮಾಡಿ ನಿನಗೆ ಹಾಕಬೇಕು ಅಂತ ಹೇಳುವಾಗ ಭಾಮೆ 32 ಹಲ್ಲೂ ತೋರಿಸರು. ಖುಷಿ ಅವಳಿಗೆ. ಏನು ಮಾಡ್ತಿ ಕೃಷ್ಣ ಅಂತ. ದೇವಲೋಕದಿಂದ ಮರವನ್ನೇ, ಪಾರಿಜಾತದ ಪುಷ್ಪವನ್ನೇ ತಂದು ನಿನ್ನ ಅಂಗಳದಲ್ಲಿ ಇಡ್ತೇನೆ, ದಿನಾ ಪಾರಿಜಾತ ಮಾಲೆ ನಿನಗೆ. ಖುಷಿ, ಕೋಪನೇ ಇಲ್ಲ. ದೇವರು ನನ್ನ ದೇವರು ಕೃಷ್ಣ ಅಂತ ಭಾರೀ ಖುಷಿಪಟ್ಟಳು ಸತ್ಯಭಾಮಿ. ದಿನಾ ಕೃಷ್ಣನಿಗೆ ಫೋನ್, ಮೆಸೇಜ್, ವಾಟ್ಸಪ್. ಕೃಷ್ಣ ಯಾವಾಗ ಪಾರಿಜಾತ ತರೋದು ಒಂದೇ. ಆಚೆ ಕಡೆಯಿಂದ ದೇವಲೋಕದಿಂದ ಇಂದ್ರನ ಮನವಿ ಬಂದಿದೆ. 16,100 ಜನ ಅರಸರಿಂದ ಆಹ್ವಾನ ಬರ್ತಾ ಇದೆ. ಮತ್ತೊಂದು ಕಡೆಯಿಂದ ಸತ್ಯಭಾಮೆಯ ಫೋನ್ ಮೇಲಿಂದ ಮೇಲೂ ಬರ್ತಾ ಇದೆ. ಎಲ್ಲದಕ್ಕೂ ಒಂದು ಪರಿಹಾರ ಬೇಕು ಅಂತ ಗರುಡನ ಮೇಲೆ ಹಕ್ಕಿಯ ಹೆಗಲೇರಿ ಬಂದ ನಮ್ಮ ದೇವರು. ಸತ್ಯಭಾಮೆಯ ಮನೆ ಮುಂದೆ ಬಂದ. ಸತ್ಯಭಾಮೆ ಕೇಳಿದ್ದು, ಯಾವಾಗ ದೇವಲೋಕಕ್ಕೆ ಪ್ರಯಾಣ? ಅಮ್ಮ ನೀನು ಕೂಡಲೇ ಅಂತ ಅವರನ್ನು ಕೂಡಿಸಿ ಪ್ರಾಗ್ಜ್ಯೋತಿಷಕ್ಕೆ, ಅಸ್ಸಾಮಿಗೆ, ನರಕಾಸುರನ ಊರಿಗೆ ಕರ್ಕೊಂಡು ಹೋಗ್ತಾನೆ. ನರಕನ ಊರಿಗೆ ಕರ್ಕೊಂಡು ಹೋಗ್ತಾನೆ. ನರಕಾಸುರನ ಜೊತೆಗೆ ಸಂಗ್ರಾಮ ನಡೀತದೆ. ಸತ್ಯಾತ್ಮ ಸತ್ಯಂ ಆತ್ಮಿ ಸತಃ ತ್ಯ ಅನ್ಯತ್. ಸಜ್ಜನರಿಗಿಂತ ಇನ್ನೊಬ್ಬನಾದ ದೈತ್ಯ, ಅವನನ್ನು ಅತ್ತಿ ಸಂಹಾರ ಮಾಡಿದ. ನರಕಾಸುರನನ್ನು ಸಂಹಾರ ಮಾಡಿದ. ಅವನ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಂತಹ ಹೆಣ್ಮಕ್ಕಳು, ಪುಟಾಣಿ ಹೆಣ್ಮಕ್ಕಳು, ಅವರನ್ನೆಲ್ಲ ಬಂಧಖಾನೆಯಿಂದ ಹೊರಗೆ, ಜೈಲಿನಿಂದ ಹೊರಗೆ ತರ್ತಾನೆ.
ಹೊರಗೆ ತಂದು ಅವರಿಗೆ ವ್ಯವಸ್ಥೆ ಮಾಡಬೇಕು. ಜವಾಬ್ದಾರಿ, ತುಂಬ ಜವಾಬ್ದಾರಿ. ಎಲ್ಲ ಗಂಡು ಮಕ್ಕಳಿಗೆ ವಾಟ್ಸಪ್ಪಲ್ಲಿ ಕಳಿಸಿಕೊಟ್ಟ, ಜಾತಕ ಫೋಟೋ ಎಲ್ಲ ಕಳಿಸಿಕೊಟ್ಟ. ಎಲ್ಲ ಹೇಳಿ ಕಳಿಸಿ, ನರಕ ಮುಟ್ಟಿದ ಹೆಣ್ಮಕ್ಕಳು ನನಗೆ ಬೇಡ ಅಂತ ಹೆಣ್ಮಕ್ಕಳಿಗೆ ತೋರಿಸಿದ. ಅಮ್ಮ ನೋಡಿ ಗಂಡಸರದು ಎಲ್ಲ ಶೀಕೆ ಅಂತ. ಅವ್ರು ಹೇಳಿದರು, ನಾವು ಬಂದದ್ದು ಯಾವುದೋ ಗಂಡಸರನ್ನು ಮದುವೆ ಆಗಲಿಕ್ಕೆ ಬಂದವರಲ್ಲ. ಮದುವೆ ಆಗೋದಾದರೆ ಕೃಷ್ಣನೇ ಮದುವೆ ಆಗಬೇಕು. ಬದರಿಯಲ್ಲಿ ಹೋಗಿ ನಾರಾಯಣ ದೇವರ ಹತ್ರ ತಪಸ್ಸು ಮಾಡಿ ವರ ಪಡೆದು ನಾವು ಗಂಡಸರು ಹೆಣ್ಮಕ್ಕಳಾಗಿ ಬಂದದ್ದು ಕೃಷ್ಣನ ಕೈ ಹಿಡಿಯಬೇಕು ಅಂತ. ಹಾಗಾಗಿ ಇನ್ನೊಬ್ಬರು ಕೈ ನಾವು ಹಿಡಿಯುವುದಿಲ್ಲ. ಅವರು ಶಾಪ ಕೊಟ್ಟರಂತೆ, ಗಂಡಸರಿಗೆ ಹೆಣ್ಮಕ್ಕಳೇ ಸಿಗದೆ ಹೋಗಲಿ. ಅದೇ ಶಾಪ ಇವತ್ತು ಗಂಡು ಮಕ್ಕಳಿಗೆಲ್ಲ ಹೆಣ್ಣೇ ಸಿಗುವುದಿಲ್ಲ. ಯಾಕೆಂದರೆ ಆ ಶಾಪ ಪರಿಹಾರ ಮಾಡಿಕೊಳ್ಳಿ, ಹೆಣ್ಣು ಸಿಗುತ್ತೆ. ಕೃಷ್ಣ ಆ ಹೆಣ್ಮಕ್ಕಳನ್ನೆಲ್ಲ ದ್ವಾರಕೆಗೆ ಕಳಿಸಿ ಕೊಡ್ತಾನೆ. ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಿಸಿ ಅವರನ್ನು ಕಳಿಸ್ತಾನೆ. ದೇವಲೋಕಕ್ಕೆ ಹೋಗ್ತಾನೆ. ದೇವಲೋಕದಲ್ಲಿ ಅದಿತಿಗೆ ಕುಂಡಲವನ್ನು ಕೊಟ್ಟ. ದೇವಲೋಕ ಫುಲ್ ಖುಷಿ. ನಮ್ಮಮ್ಮನಿಗೆ ಕುಂಡಲವನ್ನು ಕೊಟ್ಟ. ಹೊಸ ಕುಂಡಲ ಕೊಟ್ಟರೆ ಖುಷಿ ಅಲ್ಲ, ಯಾವುದು ಹೋಗಿತ್ತು, ಯಾವುದು ದರೋಡೆ ಆಗಿತ್ತು ಅದನ್ನು ಕೊಟ್ಟಾಗಲೇ ಖುಷಿ. ಅದಿತಿಗೆ ಖುಷಿ, ಆದಿತ್ಯರಿಗೆ, ದೇವತೆಗಳಿಗೆಲ್ಲ ಆನಂದ. ದೇವತೆಗಳ ನಂದನವನದಲ್ಲಿ ಸತ್ಯಭಾಮೆಯನ್ನು ತಿರುಗಿಸಿದ, ನೋಡಿಸಿದ. ಅವಳು ಕೇಳೋದು, ಪಾರಿಜಾತ ವೃಕ್ಷ ಯಾವುದು, ಪಾರಿಜಾತ ವೃಕ್ಷ ಯಾವುದು ಅಂತ. ಕೊನೆಗೆ ತೋರಿಸಿದ, ಅಮ್ಮ ಇದೇ ಪಾರಿಜಾತ ವೃಕ್ಷ ಅಂತ. ರೀತನ್ನು ಹಿಡ್ಕೊಂಡು ಹೋಗೋಣ, ತೆಗೆ. ಕೃಷ್ಣನೇ ಎತ್ತಿ ಅದನ್ನು ಗರುಡನಲ್ಲಿ ಇಟ್ಟು ಹೊರಟ. ದೇವತೆಗಳು ಬಂದರು. ಎಲ್ಲರ ಜೊತೆಗೆ ಯುದ್ಧ ಮಾಡಿ ನಾಲ್ಕು ಬಡಿದು ಅವರಿಗೆ ಏರಿದ ಕಲಿ ಪ್ರವೇಶವನ್ನು ನಿವಾರಣೆ ಮಾಡಿ ಸಮಾಧಾನ ಮಾಡಿ ಹೊರಟ ಕೃಷ್ಣ. ಪಾರಿಜಾತ ವೃಕ್ಷದ ಜೊತೆಗೆ ಸತ್ಯಭಾಮೆಯನ್ನು ದ್ವಾರಕೆಗೆ ತರ್ತಾನೆ. ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ಕೇಳ್ತಾನೆ ಸತ್ಯಭಾಮೆಯ ಹತ್ರ, ಅಮ್ಮ ಎಲ್ಲಿ ಪಾರಿಜಾತ ವೃಕ್ಷವನ್ನು ನೆಡಬೇಕು ಅಂತ. ಅವಳು ಹೇಳ್ತಾಳೆ, ಇಲ್ಲಿ ಅಲ್ಲಿ ವಾಸ್ತು ಸರಿಯಾಗಬೇಕಲ್ಲ. ಕೃಷ್ಣ ಹೇಳ್ದ, ಒಂದು ಕಡೆ ಇಡುದು, ಅದನ್ನು ತೆಗಿಲಿಕ್ಕಿಲ್ಲ, ನೋ ಚೇಂಜ್, ಯಾವ ಜಾಗ ಹೇಳ್ತಿ ಅದು. ಅವಳಿಗೆ ಏನು ಅಂತಂದರೆ ಪಾರಿಜಾತ ತಾನು ಮುಡಿಬೇಕು ಅನ್ನೋದಕ್ಕಿಂತಲೂ ಜಾಸ್ತಿಯಾಗಿ ರುಕ್ಮಿಣಿಯ ಹೊಟ್ಟೆ ಉರಿಸಬೇಕು ಅಂತ ಒಂದೇ. ಹಾಗೆ ದೂರದಲ್ಲೇ ನೆಟ್ಟರೆ ರುಕ್ಮಿಣಿ ದೇವಿಗೆ ಕಾಣೋದಿಲ್ಲ, ರುಕ್ಮಿಣಿಗೆ ಕಾಣಿಸಬೇಕು, ರುಕ್ಮಿಣಿಗೆ ಸಿಗಬಾರ್ದು. ಹಾಗಾಗಿ ಕಾಂಪೌಂಡ್ ವಾಲ್ನ ಪಕ್ಕದಲ್ಲಿ ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ನೆಡಬೇಕು ಅಂತ ಕೃಷ್ಣ ಹೇಳಿದ. 100 ಬಾರಿ ಕೇಳಿದ, ಅಮ್ಮ ಇಲ್ಲೇ ನೆಡುದ, ಬೇರೆ ಜಾಗ ಚೇಂಜ್ ಮಾಡಲಿಕ್ಕಿಲ್ಲ, ಇಲ್ಲ ಅಂತ ಕೇಳಿ ಎಗ್ರಿಮೆಂಟಿಗೆ ಸೈನ್ ಮಾಡಿಸಿ ಕೊನೆಗೆ ಆ ಮರವನ್ನು ನೆಟ್ಟ. ಕೃಷ್ಣ ಅಲ್ಲಿ ಹೋದ, ಕಂಪ್ಲೇಂಟ್ ಸತ್ಯಭಾಮೆದ್ದು, ಅರ್ಜೆಂಟ್ ಬನ್ನಿ ಅಂತ. ಬಂದ ದೇವರು, ಏನು ಜಾಗ ಚೇಂಜ್ ಮಾಡಬೇಕು ಪಾರಿಜಾತದ್ದು, ಆಗೋದಿಲ್ಲ ಹೇಳಿ. ಏನು ಸಮಸ್ಯೆ ಏನು ಅಂತಂದರೆ ಒಂದೇ ಒಂದು ಪಾರಿಜಾತ ಪುಷ್ಪ ನನಗೆ ಸಿಗೋದಿಲ್ಲ, ಎಲ್ಲ ರುಕ್ಮಿಣಿಯ ಅಂಗಳಕ್ಕೆ ಇದೆ. ಏನು ಬೇಕಾದರೆ ಕಂಪೌಂಡ್ ವಾಲ್ ಗೇಟ್ ತಗೊಂಡು ಅಲ್ಲಿ ಹೋಗಿ ಅವಳ ಪರ್ಮಿಷನ್ ತಗೊಂಡು ನಾನು ತರಬೇಕು, ಬೇಕಾದ್ರೆ ನನಗಿದು ಗ್ರಾಚಾರ. ಕೃಷ್ಣ ಹೇಳಿದ, ನಿಂದು ಗ್ರಾಚಾರ ಏನು ಮಾಡಲಿಕ್ಕೆ ಆಗೋಲ್ಲ, ನೀನು ಹಾಗೆ ನೋಡು, ನಿನಗೆ ಪಾರಿಜಾತ ನೋಡುವ ಯೋಗ ಹೊರತು ಮುಡಿಯುವ ಯೋಗ ಇಲ್ಲ ಅಂತ. ಯಾಕೆಂದರೆ ಮರವನ್ನು ತೆಗೆದು ಬೇರೆ ಕಡೆ ನಟ್ಟರೆ ಸಾಯ್ತದೆ ಅಂತ ಹೇಳಿದ. ಮರ ಸಾಯಬಾರ್ದು, ಪುಷ್ಪ ಸಿಗಬೇಕು. ಸತ್ಯಭಾಮೆಗೆ ದೇವರು ಹೇಳಿದ, ಅಮ್ಮ ನೀವು ರುಕ್ಮಿಣಿ ಹತ್ರ ಕೇಳಿ ಅಲ್ಲಿ ಹೋಗಿ ಒಂದಿಷ್ಟು ಪುಷ್ಪ ಅವಳಿಗೂ ಕೊಟ್ಟು ನೀನೂ ಹಿಡ್ಕೊಂಡು ಅದನ್ನು ಮುಡಿದು ಆರಾಮವಾಗಿರು ಅಂತ ದೇವರು ಹೇಳಿದ. ಸತೀನಾಂ ಆತ್ಮ ಇಲ್ಲಿ ದ್ವಾರಕೆಗೆ ಬಂದ. ದ್ವಾರಕೆಗೆ ಬಂದು ಮದುವೆ ಆಗ್ತಾನೆ. 16,100 ಕಲ್ಯಾಣ ಮಂಟಪಗಳಲ್ಲಿ 16,100 ಜನ ಪುರೋಹಿತರು, 16,100 ಭಜಂತ್ರಿ ಸೆಟ್, 16,100 ಅಡುಗೆ ಮನೆ, ಅಡುಗೆಗಳು, ಪಾರ್ಟಿ, ಜನ ನೋಡಲಿಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಿದ. ಎಲ್ಲ ಸರಿ. 16,100 ಭಜಂತ್ರಿ, 16,100 ಜನ ಅಡುಗೆ, 16,100 ಜನ ಪುರೋಹಿತ ಸೆಟ್, 16,000 ಜನ ಹುಡುಗಿಯರು, ಎಲ್ಲ ಸರಿ. ಹುಡುಗ ಎಷ್ಟು? ಒಬ್ಬನೇ. ಮದುವೆ ಹಾಗೆ ಮತ್ತೆ ಕೃಷ್ಣ ಹೇಳಿದ, ಚಿಂತೆ ಮಾಡಬೇಡಿ, 16,100 ರೂಪವನ್ನು ಸ್ವೀಕಾರ ಮಾಡಿ ಏಕಕಾಲದಲ್ಲಿ ಕಲ್ಯಾಣೋತ್ಸವವನ್ನು ಆಚರಿಸಿದ ದೊಡ್ಡ ದೇವರು ಶ್ರೀಕೃಷ್ಣ. ಸತೀನಾಂ ಆತ್ಮ. ಬರೀ ಗಂಡಾದದ್ದಷ್ಟೇ ಅಲ್ಲ, ಅಷ್ಟು ಜನರಿಗೂ ಸುಖವನ್ನು ಕೊಟ್ಟವ ಅಂತ. ನಮ್ಮ ನಾರದರು ಬಂದರಂತೆ, ದಿನ ಬಂದು ನೋಡೋದು, ದಿನಕ್ಕೊಂದು 2-3 ಮನೆ, ಮತ್ತು ಕಾಲು ನೋವಾಗ್ತಿದ್ರು, ವಾಪಸ್ ಹೋಗ್ತಿದ್ರು. ವಸುದೇವನ ಮನೆಯಲ್ಲೇ ಠಾಣೆ ಅವರಿಗೆ. ಏನು ಕೆಲಸವರಿಗೆ ಅಂತಂದರೆ, ಕೃಷ್ಣ ಇಲ್ಲಿ ಇದ್ದಾನಾ ಇಲ್ವಾ ಅಂತ. ಹೆಣ್ಮಕ್ಕಳ ಹತ್ರ ಏನಾದರೂ ಕಂಪ್ಲೇಂಟ್ ಉಂಟಾ ಅಂತ ಕೃಷ್ಣನ ಬಗ್ಗೆ. ನೋಡಿ, ಅವರು ಹೋದವರು ಬರಲೇ ಇಲ್ಲ, 4 ದಿವಸ ಆಯಿತು,
ಒಂದು ವಾರ ಆಯಿತು, ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ. ಪಕ್ಕದ ಮನೆಯಲ್ಲಿ ಏನಾದರೂ ಕಂಪ್ಲೇಂಟ್ ಉಂಟಾ ಅಂತ, ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ನಾರದರು ಹೋಗುವ ಕಾಗದ ಹಿಡ್ಕೊಂಡು ಹೋಗಿದ್ರು, ಪೆನ್ನು ಹಿಡ್ಕೊಂಡು ಹೋಗಿದ್ರು. ಅಮ್ಮ ಈಗ ಸೈನ್ ಹಾಕು, ನಾನು ಕೋರ್ಟಿಗೆ ಕರ್ಕೊಂಡು ಹೋಗ್ತೇನೆ ಕೃಷ್ಣ ನಾನು. ಇಲ್ಲ ಇಲ್ಲ ಇಲ್ಲ, ನಮ್ಮ ಯಜಮಾನರು ಪರ್ಫೆಕ್ಟ್ ಅಂತ. ನಮ್ಮ ದೇವರು ವೈಭವ ಅಂದರೆ ಹಾಗೆ. ಆತ್ಮಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ, ಮಹಾಭಾರತ ಹೇಳಿದೆ. ಯಚ್ಛಾಪ್ನೋತಿ, ಆಪ್ನೋತೀತಿ ಆತ್ಮ ಅಂತ. ಸತಿ ನ ಗೃಹೇ ಆತ್ಮ, ನಮ್ಮ ದೇವರು ಆತ್ಮ ಅಂದರೆ 16,100 ಮನೆಯಲ್ಲಿಯೂ ಅಲ್ಲ, 108 ಮನೆಯಲ್ಲಿಯೂ ನಮ್ಮ ದೇವರು ವ್ಯಾಪಿಸಿದ್ದ. ಸತೀನಾಂ ಗೃಹೇಶು ಆತ್ಮ ವ್ಯಾಪ್ತ, ಅಷ್ಟೂ ಮನೆಯಲ್ಲಿ ವ್ಯಾಪಿಸಿದವ ನಮ್ಮ ದೇವರು ಸತ್ಯಾತ್ಮ. ಯಚ್ಚಾಪ್ನೋತಿ ಆಪ್ನೋತೀತಿ ಆತ್ಮ. ಯಚ್ಚಾತಿ ವಿಷಯಾನೇಹ, 16,108 ಮನೆಯಲ್ಲಿಯೂ ಕೂಡ ಭೋಗವನ್ನು ಉಣಿಸಿದ ದೇವರು ಕೃಷ್ಣ. ಸತ್ಯಂ ಸತೀನ ವಿಷಯಂ ಭೋಜಯತಿ ಇತಿ ಸತ್ಯಾತ್ಮ. ಯಚ್ಚಾತಿ ವಿಷಯಾನಿಹ, ಅಂದರೆ ವಿಷಯಗಳನ್ನು, ಭೋಗವನ್ನು, ಸುಖವನ್ನು ಉಣಿಸಿದ ದೇವರು ಕೃಷ್ಣ. ಅಂದರೆ ದೇವರು ಎಲ್ಲ ಮನೆಯಲ್ಲಿದ್ದ, ಬೆಳಗಿನಿಂದ ರಾತ್ರಿ, ರಾತ್ರಿಯಿಂದ ಬೆಳಗಿನ ತನಕ. ಏನಂದರೆ ಆ ಹೆಣ್ಮಕ್ಕಳಿಗೆ ಖುಷಿಯೋ ಖುಷಿ. ಇದು ದೇವರದ್ದು ವೈಭವ. ಎಲ್ಲ ಮನೆಯಲ್ಲಿ ಇದ್ದ, ಎಲ್ಲ ಸುಖವನ್ನು ಉಣಿಸಿದ. ಯಚ್ಚಾಸ್ಯ ಸಂತತೋ ಭಾವ, ಯಾವತ್ತೂ ಇದ್ದಾನೆ, ಎಲ್ಲ ಮನೆಯಲ್ಲಿದ್ದ, ಎಲ್ಲ ಹೊತ್ತಿನಲ್ಲಿಯೂ ನಿರಂತರ ಬೆಳಗ್ಗೆ ರಾತ್ರಿ ದೇವರಿದ್ದ. ಸಂತತೋ ಭಾವ, ಸಂತತಂ ಆತನೋತೀತಿ ಆತ್ಮ, ಅಂದರೆ ನಿರಂತರ ಇದ್ದ. ಸತೀನಾಂ ಆತ್ಮ ಅಂದರೆ ಆ ಸತಿಗಳ ಮನೆಯಲ್ಲಿ, ಅಷ್ಟೂ ಮನೆಯಲ್ಲಿದ್ದ, ರಾತ್ರಿ ಹಗಲೂ ಇದ್ದ, ಅವರಿಗೆ ಖುಷಿ ಕೊಟ್ಟು ಇದ್ದ, ವಿಷಯ ಸುಖವನ್ನು ಅನುಭವಿಸುವ ಹಾಗೆ ಮಾಡಿದ್ದ. ಇದು ಕೃಷ್ಣನ ವೈಭವ. ಸತ್ಯಾತ್ಮ. ಕಮ್ ಅಂದರೆ ಅವರಿಗೆ ಸುಖವನ್ನು ಉಡಿಸಿದ ದೇವರು ಕೃಷ್ಣ. ಅಷ್ಟು ಮನೆಯಲ್ಲಿಯೂ ಆನಂದವನ್ನು ಉಡಿಸಿದ ದೇವರು ಅವನು ಸತ್ಯಾತ್ಮಕ ಅಂತ ಅಲ್ಲಿ ಅದನ್ನು ಚಿಂತನೆ ನಾವು ಮಾಡಬೇಕಾದ್ದು. ಸತ್ಯಸ್ಯ ಸತ್ಯಂ ಅಂತ, ಇದು ಒಂದು ಕಲ್ಯಾಣಘಟ್ಟದ ವೈಭವ. ಇನ್ನೊಂದು ಶತ್ರುಗಳನ್ನು ಸಂಹಾರ ಮಾಡಿದ ವೈಭವ. ಸತ್ಯಂ ಅತ್ತಿ, ಸತ್ಯಂ ಅತ್ತಿ ಅಂತ ಇಟ್ಟುಕೊಂಡ್ರೆ ಆ ದುರ್ಯೋಧನಾದಿಗಳನ್ನೆಲ್ಲ ಇನ್ನೊಬ್ಬರ ಮೂಲಕ ಸಂಹಾರ ಮಾಡಿದ ಕತೆ, ಅದನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು. ಮುಖ್ಯವಾಗಿ ಇನ್ನೊಂದು ಅಂಶ ಅಂತಂದರೆ ಕೃಷ್ಣಾವತಾರದಲ್ಲಿ ಜ್ಞಾನ ಕಾರ್ಯ. ಯುದ್ಧದ ಮಧ್ಯದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ ವೈಭವ ಕೃಷ್ಣನದ್ದು ದೊಡ್ಡ ಘಟ್ಟ. ಯಾರಿಗೂ ಸಾಧ್ಯ ಇಲ್ಲ. ಜಗಳಾಗ್ತಾ ಇರ್ತದೆ ಇಬ್ಬರಿಗೆ. ಅಪ್ಪ ನೋಡು, ಜಗಳ ಮಾಡೋದು ಅನ್ಯಾಯ, ಅದು ದೇವರ ಚಿತ್ತಕ್ಕೆ ಬರುವುದಿಲ್ಲ, ದೇವರು ಮೆಚ್ಚುವುದಿಲ್ಲ. ಕೆನ್ನೆಗೆ ಹೊಡಿತಾನೆ ನಮಗೆ ಜಗಳಾಡುವಾಗ, ಅದಕ್ಕೆ ಪ್ರಸಂಗಿ ಹೋಗ್ತಾ ಇಲ್ವಾ ಅಂತ. ಯುದ್ಧದ ಮಧ್ಯದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿ ಅವಂತರ ಆಯುಧ ಹಿಡಿಸಿ ಯುದ್ಧ ಮಾಡಿಸಿದ ದೇವರು ಕೃಷ್ಣ. ಯುದ್ಧ ಅಂದರೆ ಕಾಮಕ್ರೋಧದ ರಣಾಂಗಣ ಅಲ್ಲ, ಅದು ದೇವರ ಕೃಷ್ಣ ಪ್ರೇರಣೆಯ, ಕೃಷ್ಣ ಪ್ರೀತ್ಯರ್ಥ ಅಂತ, ಅದು ಕ್ಷತ್ರಿಯರಿಗೆ ವಿಹಿತವಾದ ಕರ್ತವ್ಯ ಅಂತ ತೋರಿಸಿದ ದೇವರು ಅದು ಕೃಷ್ಣ. ಅದು ಎಷ್ಟು ಜನರಿಗೆ ಪಾಠ ಹೇಳಿದ ಅಂತಲ್ಲ, ಅದು ಹೇಳಿದರೆ ಒಬ್ಬನಿಗೆ ಪಾಠ ಹೇಳಿದ್ದು ಅವತ್ತಿನಿಂದ ಇವತ್ತಿನ ತನಕ ನಿರಂತರ ಗೀತಾ 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 ಗೀತಾಮಯ ಆಯಿತು ನೋಡಿ. ಅದೇ ರೀತಿಯಾಗಿ ನಮ್ಮ ದೇವರು ಉದ್ಧವನನ್ನು ಕರೆದ, ಮೈತ್ರೇಯರನ್ನು ಕರೆದ. ಸತ್ಯಸ್ಯ, ಸತ್ಯರಾದಂತಹ ಸಜ್ಜನರಾದಂತಹ ಮೈತ್ರೇಯರು ಮತ್ತು ಉದ್ಧವನಿಗೆ ಪಾಠ ಹೇಳ್ತಾನೆ. ಉದ್ಧವ ಗೀತೆ ಅದ್ಭುತವಾದ ಪ್ರವಚನ ನಮ್ಮ ದೇವರದು. ಹೇಗಿರಬೇಕು, ಏನೆಲ್ಲ ಅನುಸಂಧಾನ ನಾವು ಮಾಡಬೇಕು, ಎಲ್ಲೆಲ್ಲಿ ದೇವರ ಪೂಜೆ ಮಾಡಬೇಕು, ಅದೆಲ್ಲವನ್ನು ಹೇಳಿಕೊಟ್ಟ ದೇವರು. ಸತ್ಯಸ್ಯ ಅಂದರೆ ಸಜ್ಜನರಾದಂತಹ ಮೈತ್ರೇಯರು ಮತ್ತು ಉದ್ಧವನಿಗೆ ಸತ್ಯ. ಸತ್ಯ ಅಂದರೆ ನಿರ್ದೋಷವಾದ, ತಿ ಆನಂದವನ್ನು ಕೊಡುವ, ಯಾ ಅಂದರೆ ಜ್ಞಾನವನ್ನು ಕೊಟ್ಟ ದೇವರು ಅದು ಕೃಷ್ಣ. ಸತ್ಯಸ್ಯ ಸತ್ಯಂ ಅನ್ನುವಂಥದ್ದು ಅದು ಏಕಾದಶ ಸ್ಕಂದದಲ್ಲಿ ಕೃಷ್ಣನ ಪಾಠ ಪ್ರವಚನದ ವೈಭವ ಅದನ್ನು ನಾವು ನೋಡ್ಬೋದು. ಅದೇ ಏಕಾದಶ ಸ್ಕಂದದಲ್ಲಿ ಭಗವಂತನ ಮುಂದಿನ ಕಥೆಗಳನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಮೋಹನಾಚಾರ್ಯರು ಈ ಜ್ಞಾನಸತ್ರವನ್ನು ವ್ಯವಸ್ಥೆ ಮಾಡಿದ್ದಾರೆ. ಜ್ಞಾನಸತ್ರ ಅಂತಂದರೆ ಈ ಭಾಗವತದ ಚಿಂತನೆ, ರಾಮಾಯಣದ ಚಿಂತನೆಗಳು. ಅದು ಭಾಗವತ ಅಂತಂದರೆ ಅದು ಭಗವಂತನ ಪಾದದಿಂದ ಹರಿದು ಬಂದದ್ದು. ಅದೇ ರೀತಿ ಗಂಗೆಯೂ ಕೂಡ ಭಗವಂತನ ಪಾದದಿಂದ ಹರಿದು ಬಂದದ್ದು. ಭಗವಂತನಿಂದ ಬಂದ ಎರಡು ಪ್ರವಾಹಗಳು, ಒಂದು ಭಾಗವತದ ಪ್ರವಾಹ, ಒಂದು ಗಂಗೆಯ ಪ್ರವಾಹ. ಅದು ಎರಡೂ ನೋಡಬೇಕಾದರೆ ಈ ಪರ್ತಗಾಲಿ ಮಠಕ್ಕೆ ಬರಬೇಕು. ನಮ್ಮ ಮೋಹನಾಚಾರ್ಯರು ಈ ಮಠದಲ್ಲಿ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿಸ್ತಾರೆ. 9 ದಿನದ ಜ್ಞಾನಸತ್ರ. ಅದು ಗರ್ಭವಾಸ ಅಂತ, ತಾಯಿಯ ಗರ್ಭದಲ್ಲಿ ವಾಸ ಮಾಡಿದ ನೆನಪು ನಮಗೆ ಇರುವುದಿಲ್ಲ. ನನ್ನ ಹತ್ರ ಕೇಳಿದರೆ ನಾನು ವಾಸ ಮಾಡಲೇ ಇಲ್ಲ, ನಾನು ಅಯೋನಿಜ ಅಂತ ಹೇಳುವವ.
ಆದರೆ ಆ ಗರ್ಭವಾಸ ನೆನಪಿಲ್ಲ, ಮರೆತು ಬಿಡ್ತೇವೆ ನಾವು. ಮೌನಾಚಾರ್ಯರು ಮಾಡಿದ ಈ ಕಾಶಿಯ ಗರ್ಭವಾಸ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತೂ ನೆನಪು ಉಳಿಯುವ ಹಾಗೆ ಅದನ್ನು ಮಾಡಿಸಿದ್ದಾರೆ. ಕೆಳಗಿಳಿದರೆ ಗಂಗೆ, ಕಣ್ಣು ಬಿಟ್ಟರೆ ಬೆಳಗ್ಗೆ ಎದ್ದರೆ ಗಂಗೆಯ ದರ್ಶನ, ಅದರ ಜೊತೆಗೆ ದೇವರ ಪೂಜೆ, ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವರು ಎಲ್ಲಿಯೋ ಮಾಡಬಹುದಿತ್ತು, ಅದನ್ನು ಬಿಟ್ಟು ಈ ಕಾಶಿಯಲ್ಲಿ ಮಾಡಿಸಿ ನಮ್ಮೆಲ್ಲರನ್ನು ಕರ್ಕೊಂಡು ಬಂದು ಈ ಗಂಗಾ ತೀರದಲ್ಲಿ ಇಂತಹ ಗರ್ಭವಾಸದ ಹೊಸ ಚಿಂತನೆಗಳನ್ನು ನಮಗೆ ನೀಡಿದ್ದಾರೆ. ಅವರ ಸಂಕಲ್ಪಗಳೇ ಹಾಗೆ ದೊಡ್ಡ ದೊಡ್ಡ ಸಂಕಲ್ಪಗಳು. ಮೊನ್ನೆ ಒಂದು ಕರಿಗಿರಿ ಕ್ಷೇತ್ರ, ನರಸಿಂಹದೇವರ ಕ್ಷೇತ್ರ ಬೆಟ್ಟ, ಆ ಬೆಟ್ಟದಲ್ಲಿ ಎಲ್ಲ ವಿದ್ವಾಂಸರನ್ನು ಸೇರಿಸಿದ್ದಾರೆ. ಒಳ್ಳೆಯ ಸಾಧನೆ ಮಾಡುವ ವಿದ್ವಾಂಸರನ್ನೆಲ್ಲ ಕರೆಸಿ ಒಬ್ಬೊಬ್ಬರ ಹತ್ರನೂ ಕೂಡ ಬ್ರಹ್ಮಸೂತ್ರಗಳ ಪ್ರವಚನ ಮಾಡಿಸಿ 564 ಸೂತ್ರಗಳನ್ನು ಕೂಡ ಶ್ರೀಮದಾಚಾರ್ಯರ ಭಾಷ್ಯದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನ ಮಾಡಿದ ದೊಡ್ಡ ಪುಣ್ಯ ನಮ್ಮ ಮೋಹನಾಚಾರ್ಯ ದಂಪತಿಗಳದ್ದು. ಅದು ನರಸಿಂಹದೇವರ ಕ್ಷೇತ್ರದಲ್ಲಿ. ಹಾಗಿದ್ದರೆ ಈ ಕ್ಷೇತ್ರದಲ್ಲಿ ಒಬ್ಬರು ಸ್ವಾಮಿಗಳು ಬರುವುದೇ ಕಷ್ಟ. 3 ಜನ ಸ್ವಾಮಿಗಳನ್ನು ಹೇಳ್ಕೊಂಡು ಬಂದು ಇಲ್ಲಿ 9 ದಿನ ಕೂಡಿಸಿ ಇಷ್ಟು ಪ್ರವಚನ ಮಾಡಿಸಿ ನಿಮ್ಮನ್ನೆಲ್ಲ ಈ ಜ್ಞಾನಸತ್ರದಲ್ಲಿ ಭಾಗವಹಿಸೋ ಹಾಗೆ ಮಾಡಿದ ದೊಡ್ಡ ಪುಣ್ಯ ಅದು ಮೋಹನಾಚಾರ್ಯರದು. ಅವರ ಸಾಧನೆಗಳು ಅದು ನಮ್ಮ ಪರ್ಯಾಯದಲ್ಲಿ 2 ವರ್ಷ ಬೆಂಗಳೂರನ್ನೇ ಬಿಟ್ಟು ಮರೆತು ಬಂದು ಕೃಷ್ಣನ ಹತ್ರ ಕೂತು ಆ ಜ್ಞಾನಸತ್ರವನ್ನು ವೈಭವದಲ್ಲಿ ನಡೆಸಿಕೊಟ್ಟಿದ್ದಾರೆ. ಅಂತಹ ಪುಣ್ಯ ದೊಡ್ಡ ಪುಣ್ಯ. 2 ವರ್ಷ ಬೆಂಗಳೂರು ಯಾರೂ ಬಿಡೋದಿಲ್ಲ, ಒಂದು ದಿನ ಬೆಂಗಳೂರು ಬಿಡೋಲ್ಲ ಅಂತ 2 ವರ್ಷ ಬೆಂಗಳೂರನ್ನೇ ಮರೆತು ಕೃಷ್ಣನ ಜಾಗದಲ್ಲೇ ಕೂತು ದೊಡ್ಡ ತಪಸ್ಸು ಮಾಡಿದ ಮೋಹನಾಚಾರ್ಯರು ಇವತ್ತು ಕಾಶಿಯಲ್ಲಿ ವಿಶ್ವನಾಥನ ಬಿಂದುಮಾಧವನ ಈ ಸನ್ನಿಧಾನದಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಜ್ಞಾನಸತ್ರವನ್ನು ನಡೆಸಿದ್ದಾರೆ. ಅವರ ಜೀವನದಲ್ಲಿ ಇಂತಹ ಸಾಧನೆಗಳು ನಿರಂತರ ನಡೀಲಿ. ಗಂಗಾ ಪ್ರವಾಹ ಅದು ಹರಿಯುತ್ತಲೇ ಇರ್ತದೆ. ಹಾಗೆ ಮೋಹನಾಚಾರ್ಯರ ಸಾಧನೆಯೂ ಕೂಡ 60 ಆಯಿತು. 70ರ ತನಕ ಬೇಡ, 65ಕ್ಕೊಂದು, 70ಕ್ಕೊಂದು, 75ಕ್ಕೊಂದು, 80ಕ್ಕೊಂದು, ಹೀಗೆ 100ರ ತನಕ ಅದರ ಮೇಲೂ ಕೂಡ ಅವರಿಂದ ಈ ಸಾಧನೆಗಳು ಆರೋಗ್ಯವನ್ನು ಕೊಟ್ಟು ಆಯುಷ್ಯವನ್ನು ಕೊಟ್ಟು ಸಾಧನೆ ನಡೆಸಲಿ. ಆದರೆ ನಾವೂ ಭಾಗವಹಿಸುವ ಹಾಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ಲವನ್ನೂ ದೇವರಿಗೆ ಕೃಷ್ಣಾರ್ಪಣಮಸ್ತು ಅಂತ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಹರಯೇ ನಮಃ.